ಕೃಷ್ಣವು ಬಲಜ್ಞಾನ ಕಾರ್ಯವು ಕೃಷ್ಣ ರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಧರ್ಮಪ್ರೋಜ್झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्विषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तं श्रीगुरुभ्यो नमः हरिः ओಂ. ಭಗವಂತ ಶ್ರೀಕೃಷ್ಣ ಆವಿರ್ಭವಿಸಿದ ಕಥೆಯನ್ನು 6ನೆಯ ದಿವಸದ ನಿನ್ನೆಯ ಪ್ರವಚನದಲ್ಲಿ ಶ್ರವಣ ಮಾಡಿದ್ದೇವೆ. ಇನ್ನು ಮುಂದೆ ಈಗ ನಾವು ಎಷ್ಟು ಕೇಳಿದ್ದೇವೆ ಅಷ್ಟು ಕಥೆ ಇನ್ನು ಮುಂದೆ ಇದೆ. ಭಾಗವತದಲ್ಲಿ ನಾವು ಎಷ್ಟು ಹೇಳಿದ್ದೇವೆ ಅಷ್ಟು ಕಥೆ ಮುಂದೆ ಇರುವುದಲ್ಲ. ಎಷ್ಟು ಕಥೆ ಇಲ್ಲಿಯ ತನಕ ಭಾಗವತದಲ್ಲಿ ಆಗಿ ಹೋಯಿತೋ ಇನ್ನು ಮುಂದೆ ಅಷ್ಟೇ ವಿಚಾರಗಳು ಶ್ರೀಮದ್ ಭಾಗವತದಲ್ಲಿದ್ದಾವೆ. ಕೆಲವು ಬಿಂದುಗಳನ್ನಷ್ಟೇ ನಾವು ಅವಲೋಕನೆ ಮಾಡುವುದು. ಅಮೃತದ ಬಿಂದು ಸಿಕ್ಕಿದ್ರೂ ಸಾಕಾಗ್ತದೆ. ಶ್ರೀಮದ್ ಭಾಗವತ ಕಥಾಮೃತ ಅಂತ ಇದಕ್ಕೆ ಹೆಸರು. ಆದ್ರಿಂದಲೇ ಪರೀಕ್ಷಿತ ರಾಜ ಈ ಭಾಗವತವನ್ನು ಶ್ರದ್ಧೆಯಿಂದ ಶ್ರವಣ ಮಾಡ್ತಾ ಇರಬೇಕಾದ್ರೆ ದೇವತೆಗಳು ಒಂದು ಕೊಡಪಾನ ಹಿಡ್ಕೊಂಡು ಬಂದ್ರಂತೆ. ಕರಂಡಿಕೆ, ಅಮೃತ ಕರಡಿಗೆ ಅಂತ ಅದಕ್ಕೆ ಹೆಸರು. ಬಂಗಾರದ ಕರಂಡಿಕೆಯನ್ನು ಹಿಡ್ಕೊಂಡು ಬಂದು ಈತನ ಹತ್ರ ಕೇಳ್ತಾರೆ, ರಾಜ ಪರೀಕ್ಷಿತ, ನಿನಗೆ ಹೇಗೂ ತಕ್ಷಕ ಕಚ್ಚಿ ಸಾಯುವುದು ಅಂತ ಒಂದು ಶಾಪ ಉಂಟು. ಆ ಶಾಪ ನಿನಗೆ ತಟ್ಟದೇ ಇರುವುದಕ್ಕೆ ಬೇಕಾಗಿ ನಾವು ಅಮೃತ ಹಿಡ್ಕೊಂಡು ಬಂದಿದ್ದೇವೆ. ಈ ಅಮೃತವನ್ನು ನೀನು ಸ್ವಲ್ಪ ಪಾನ ಮಾಡಿದರೆ ಸಾಕು, ಹೆಚ್ಚು ಬೇಕು ಅಂತಿಲ್ಲ. ತಕ್ಷಕನ ವಿಷವೂ ಕೂಡ ನಿನ್ನನ್ನೇನು ಮಾಡುವುದಿಲ್ಲ, ನಿನ್ನಲ್ಲಿ ಅಮರತ್ವ ಸಿದ್ಧಿಸ್ತದೆ. ಮರಣರಾಹಿತ್ಯ ಪ್ರಾಪ್ತಿಗೋಸ್ಕರ ಈ ಅಮೃತ ಸ್ವೀಕಾರ ಮಾಡು. ಆದರೆ ಒಂದು ಒಪ್ಪಂದ ನಮ್ಮದು, ನಾವು ಕೊಡ್ತೇವೆ, ಅದಕ್ಕೆ ಪ್ರತಿಯಾಗಿ ನೀನು ಕೊಡಬೇಕು. ಇಷ್ಟು ಹೊತ್ತು ಶುಕಾಚಾರ್ಯರಿಂದ ಶ್ರೀಮದ್ ಭಾಗವತ ಕಥಾಮೃತವನ್ನು ಕೇಳಿದ್ವಿ. ನಾವು ಕೊಡುವ ಈ ಅಮರತ್ವಪ್ರದವಾದ ಅಮೃತಕ್ಕೆ ಪ್ರತಿಯಾಗಿ ನೀನು ಇಲ್ಲಿಯ ತನಕ ಕೇಳಿದಂತಹ ಭಾಗವತ ಅಮೃತ ನಮಗೆ ಕೊಡಬೇಕು ಅಂತ ಹೇಳಿದ್ರಂತೆ ದೇವತೆಗಳು. ವಿಷ್ಣುರಾತೋ ವಿದಿತ್ವೈವಂ. ವಿಷ್ಣುರಾತ ಈ ಮಾತು ಕೇಳ್ತಾನೆ. ಕೇಳಿ ಆತ ಜಹಾಸಹ ಒಂದು ನಕ್ಕು ಬಿಟ್ಟಂತೆ. ಆತ ಯೋಚಿಸಿದ್ದೇನು ಅಂತ ಹೇಳಿದರೆ, ಈ ಕ್ವಕಥಾ ಕ್ವಸುಧಾ ಲೋಕೆ ಕ್ವಕಾಚ ಮಣಿರ್ ಮಹಾನ್. ನಿಮ್ಮ ಅಮೃತ ನಿಮಗೆ ಇರಲಿ, ಯಾಕಂದರೆ ಆ ಅಮೃತವನ್ನು ನಾನು ಪಾನ ಮಾಡಿದರೆ ಅದರಿಂದ ಸಿಗತಕ್ಕಂತಹ ಅಮರತ್ವ ಎಲ್ಲಿಯ ತನಕ? ಅದು ಇದ್ರೂ ಕೂಡ ಒಂದು ಚಿರಜೀವಿತ್ವ ಅಂದರೆ ಇಷ್ಟೇ, ಒಂದು ಮನ್ವಂತರದ ತನಕ ಅಮರತೆ ಇರಬಹುದಷ್ಟೇ. ದೇವೇಂದ್ರನೇ ಇರುವುದು ಒಂದು ಮನ್ವಂತರ ಅಂತೆ, ಆಮೇಲೆ ಮುಂದಿನ ಮನ್ವಂತರಕ್ಕೆ ಅವನೇ ಇರುವುದಿಲ್ಲ. ಅಂದ ಮೇಲೆ ಈ ಅಮರತೆ ಅನ್ನುವುದು ಕೂಡ ಒಂದು
ನಿಯಮಿತಿಗೆ ಅಥವಾ ಮಿತಿಗೆ ಒಳಪಟ್ಟು ಇರತಕ್ಕಂಥದ್ದು. ಆದರೆ ಭಾಗವತಾಮೃತ ಕೊಡತಕ್ಕಂತಹ ಅಮರತ್ವ ಅಂದ್ರೆ ಏನದು? ಅದು ಮೋಕ್ಷಪ್ರದವಾದದ್ದು. ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ನಚ ಪುನರಾವರ್ತತೆ ಅಂತ ಸೂತ್ರದಿಂದ ಪ್ರತಿಪಾದ್ಯವಾದ, ಮತ್ತೆ ಹಿಂತಿರುಗಿ ಬಾರದ ಶಾಶ್ವತ ಲೋಕವನ್ನು ಕೊಡ್ತಕ್ಕಂಥದ್ದು ಭಾಗವತಾಮೃತ. ಅದರಿಂದ ಇಂಥ ಅಮೃತದ ಮುಂದೆ ನಿಮ್ಮ ಈ ಸುಧೆ ಅದು ಲೆಕ್ಕಕ್ಕೆ ಬರದೇ ಇದ್ದದ್ದು. ಅದನ್ನು ನೀವೇ ತಗೊಂಡು ಹೋಗಿ ಅಂತ ಹೇಳಿ ನಕ್ಕ ಅಂತ ಒಂದು ಕಥೆ ಪದ್ಮಪುರಾಣದಲ್ಲಿ ಬರ್ತದೆ. ಭಾಗವತದ ಮಹತಿಯನ್ನು ಹೇಳತಕ್ಕಂತಹ ಕಥೆ ಅದು. ಆದ್ದರಿಂದ ಶ್ರೀಮದ್ ಭಾಗವತದ ಒಂದೊಂದು ಬಿಂದು ಕೂಡ ಅದು ಮನುಷ್ಯನಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳೆಂಬಂತಹ ಅಮರತ್ವವನ್ನು ಕೊಡುವಂತಹ ಭಾವಗಳನ್ನು ಸೃಜಿಸಿ ಉದ್ಧಾರ ಮಾಡತಕ್ಕಂಥದ್ದು ಎಂಬ ದೃಷ್ಟಿಯಿಂದ ಯಥಾಶಕ್ತಿ ಶ್ರವಣ ಅನ್ನುವ ಸಂಕಲ್ಪದಲ್ಲಿ ನಾವು ಆರಂಭಿಸಿರುವಂಥದ್ದು. ಕೃಷ್ಣನ ಕಥೆ ಅಂತೇಳಿದರೆ ಬಾಲ್ಯಲೀಲೆ ಪ್ರಧಾನವಾದದ್ದು. ಹೇಗೆ ಶ್ರೀರಾಮಚಂದ್ರನ ಕಥೆ ಅಂತೇಳಿದರೆ ಆತನ ಯೌವನದ ನಂತರದ ಘಟನೆಗಳೇ ಪ್ರಧಾನವು, ಕೃಷ್ಣನ ಕಥೆ ಅಂತೇಳಿದರೆ ಅವನ ಬಾಲ್ಯಲೀಲೆ ಒಂದು ಹಂತದಲ್ಲಿ ಪ್ರಧಾನ. ಯಾಕೆ ಬಾಲ್ಯಲೀಲೆಗೆ ಅಷ್ಟು ಮಹತ್ವ ಬಂತು? ಅವನ ಒಂದೊಂದು ಬಾಲಲೀಲೆಯೂ ಕೂಡ ವೇದಾಂತದ ಒಂದೊಂದು ತತ್ವವನ್ನು ನಮಗೆ ಅರ್ಥ ಮಾಡಿಸುವುದಕ್ಕೋಸ್ಕರ ಇರತಕ್ಕಂಥದ್ದು. ಮಣ್ಣು ತಿಂತಾ ಇದ್ದ ಕೃಷ್ಣ ಅಂತ ಲೀಲೆ ಅಲ್ಲಿಂದ ಪ್ರಾರಂಭ ಆಗ್ತದೆ. ಅಥವಾ ಚಿಕ್ಕ ಮಗುವಾಗಿರಬೇಕಾದರೆ ಅಮ್ಮನ ಮುಂದೆ ಬಾಯಿ ಆಕಳಿಸುವಾಗಲೇ ಬ್ರಹ್ಮಾಂಡ ತೋರಿಸ್ತಾನೆ. ಮಣ್ಣು ತಿಂತಾ ಇರುವಾಗ 2ನೇ ಬಾರಿ ಬ್ರಹ್ಮಾಂಡವನ್ನು ತೋರಿಸ್ತಾನೆ. ಮಣ್ಣು ತಿನ್ನಬೇಡ ಅಂತ ಅಮ್ಮ ಜೋರು ಮಾಡಿದ್ಲು. ಯಾಕಂದ್ರೆ ಊರಿನ ಹೆಂಗಸರು ತಮಾಷೆ ಮಾಡ್ತಾರೆ ಅಂತ. ಅವರೆಲ್ಲ ಬರುವುದು ಯಶೋದೆ ಹತ್ರ, ನಿನ್ನ ಮಗನಿಗೆ ನೀನು ಸರಿಯಾಗಿ ಹೊಟ್ಟೆಗೆ ಕೊಡುವುದಿಲ್ಲ ನೀನು ಅಂತ ಹೇಳು. ಯಾಕೆ ಅಂತ ಇವಳು ಕೇಳಿದ್ರೆ, ಮಣ್ಣು ತಿಂತಾನೆ ಅವನು. ಇದು ತಾಯಂದಿರಿಗೆ ಈ ಮಾತು ಬಂದ್ರೆ ತುಂಬಾ ಮನಸ್ಸಿಗೆ ಖೇದ ಆಗ್ತದೆ ಅಂತೆ. ಏನಂದ್ರೆ ಮಕ್ಕಳಿಗೆ ಸರಿ ಊಟ ಹಾಕೋದಿಲ್ಲ ಅಂತ ಹೇಳಿದ್ರೆ ತುಂಬಾ ಬೇಸರ ಆಗ್ತದೆ. ಬೇಸರದಿಂದ ಅವಳು ಹೇಳ್ತಾಳೆ, ಮಗು ನೀನು ಮಣ್ಣು ತಿಂದ್ರೆ ನೋಡು ನನ್ನ ಮರ್ಯಾದೆ ಹೋಗುತ್ತೆ, ನಿನ್ನ ಆರೋಗ್ಯಕ್ಕೂ ಒಳ್ಳೇದಲ್ಲ, ಮಣ್ಣು ತಿನ್ನಬೇಡ ಅಂತ ಹೇಳ್ತಾನೆ ಮಗ. ಇನ್ನೂ ತಿನ್ನುವುದಿಲ್ಲ ಅಮ್ಮ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ತನಕ ತಿಂತಾ ಇದ್ದೆ ಅಂತ ಒಪ್ಪಿಕೊಂಡೇ ಹೇಳುವುದವ. ಆಗ ಮತ್ತೆ ತಿಂದದ್ದು ನೋಡಿ ಬಲರಾಮನಿಗೆ ಇವಳು ಹೇಳ್ತಾಳೆ, ಅವನು ಎಲ್ಲಾದ್ರೂ ಮಣ್ಣು ತಿಂದ್ರೆ ನೀನು ಅವನ ಕೈಯನ್ನು ಹಾಗೆ ಕಟ್ಟಿ ಹಿಡ್ಕೊಂಡು ಬರಬೇಕು ಅಂತ. ಬಲರಾಮ ಮಹಾಶಕ್ತಿಶಾಲಿ, ರಾಮ ಅವನು. ಕೃಷ್ಣ ಮಣ್ಣು ತಿನ್ನುವುದನ್ನು ನೋಡಿ ಹಾಗೆ ಕೈ ಹಿಡ್ಕೊಂಡು ಆ ಕೈ ಬಾಯಿಗಿಟ್ಟದ್ದನ್ನು ಕೆಳಗೆ ತೆಗಿಲಿಕ್ಕೂ ಬಿಡಲಿಲ್ಲ, ಹಾಗೆ ಹಿಡ್ಕೊಂಡು ಯಶೋದೆ ಹತ್ರ ಕರ್ಕೊಂಡು ಬಂದ. ಯಾಕಂದ್ರೆ ಇವನು ಕೆಳಗೆ ತೆಗಿಲಿಕ್ಕೆ ಬಿಟ್ರೆ ಏನಾದ್ರೂ ಮಾಡ್ಯಾನು ಅಂತ. ಆದರೂ ಕೃಷ್ಣ ಎಡಗೈಯಿಂದ ಸ್ವಲ್ಪ ಮಣ್ಣು ಹಾಗೆ ತೆಗೆದು ಇವನ ಮುಖಕ್ಕೂ ಹಚ್ಚಿದ. ಅಲ್ಲಿ ಹೋಗಿ ದೂರಿ ಹೇಳುವಾಗ ಅಣ್ಣನು ತಿಂದಿದ್ದಾನೆ ಅಂತ ಹೇಳಲಿಕ್ಕೆ ಅವಕಾಶ ಆಗಬೇಕು ಅಂತ ಬಲರಾಮ ಹೋಗಿ ಹೇಳಿದ ಹೀಗೆ ಅಂತ. ಆದರೆ ಈ ಹುಡುಗ ಹೇಳ್ತಾನೆ ಅಮ್ಮನ ಮುಂದೆ, ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ, ನಾನು ಮಣ್ಣು ತಿನ್ನಲಿಲ್ಲ ಅಮ್ಮ. ಎಲ್ಲರೂ ಸುಳ್ಳು ಹೇಳ್ತಾರೆ, ಯಾಕೋ ನನ್ನನ್ನು ನಿನ್ನನ್ನು ಕಂಡ್ರೆ ಆಗೋಲ್ಲ, ಅದಕ್ಕೆ ನಮಗಿಬ್ಬರಿಗೆ ಹಿಡಿಸಿ ಹಾಕ್ತಾರೆ. ಈ ಪುಟ್ಟ ಹುಡುಗ 1.25 ವರ್ಷ ಆಗಲಿಲ್ಲ, ಅಷ್ಟರಲ್ಲಿ ಅವನ ಮಾತು ಇದು ಕಾಣಿಸ್ತಾ ಇದೆ, ಬಾಯಿಯಲ್ಲಿ ಮಣ್ಣು. ಹೇಳುದು ಮಾತ್ರ ನಾನು ತಿನ್ನಲಿಲ್ಲ, ನಾಹಂ ಭಕ್ಷಿತವಾನ್ ಅಂಬ ಸರ್ವೇ ಮಿಥ್ಯಾಭಿಶಂಸಿನಃ. ಇಲ್ಲಿ ತನಕ ಉಳಿದವರೆಲ್ಲ ಸುಳ್ಳು ಹೇಳ್ತಾ ಇದ್ರು, ಈಗ ನನ್ನ ಅಣ್ಣ ಬಲರಾಮನು ಕೂಡ ಸುಳ್ಳು ಹೇಳಿ ಕಲ್ತಿದ್ದಾನೆ ಅಂತ ಹೇಳ್ತಾನೆ. ಬೇಕಾದ್ರೆ ಅಷ್ಟೇ ಹೇಳಿ ನಿಲ್ಲಿಸ್ಬೇಕಾ ನೋಡ ಈ ಪೋಖರಿ ಹುಡುಗ. ಅವೇನು ಹೇಳ್ತಾನೆ ಅಂದ್ರೆ, ಬೇಕಾದ್ರೆ ನೋಡು ಬಾಯಿ ತೆರೆದು ತೋರಿಸ್ತೇನೆ, ಬೇಕಾದ್ರೆ ನೀನು ಹೇಳಿದ್ರೆ ಮಾತ್ರ ಬಾಯಿ ತೆಗಿತೇನೆ ಅಂತ ಹೇಳಿದ. ಇವಳು ಹಾಗಾದ್ರೆ ಬಾಯಿ ತೆಗಿ ಅಂತ ಹೇಳಿದ್ಲು. ಬಾಯಿ ತೆಗ್ದ, ಬ್ರಹ್ಮಾಂಡ ಕಂಡಿತು ಅಂತ ನಾವು ತಿಳಿಯತಕ್ಕಂಥ ವಿಷಯ. ಹಾಗಾದ್ರೆ ಭಗವಂತ ಬಾಯಿ ತೆರೆದರೆ ಬ್ರಹ್ಮಾಂಡ ಕಾಣಿಸ್ಲೇಬೇಕು. ಅವನು ಅರ್ಜುನನ ಸಾರಥಿಯಾಗಿ ರಥದಲ್ಲಿ ಕುಳಿತು ಒಂದ್ಸಲ ಬಾಯಿ ತೆಗೆದ, ಅಲ್ಲಿ ಭಗವದ್ಗೀತೆ ಎಂಬ ಬ್ರಹ್ಮಾಂಡ ಉದಿಸಿ ಬಂತು. ಅವನು ಬಾಯಿ ತೆರೆದರೆ ಸಾಕು ಬ್ರಹ್ಮಾಂಡವೇ ಹೊರಗೆ ಬರುವುದು. ಅದು ಬ್ರಹ್ಮಾಂಡ ಅಂದರೆ ತುಂಬಾ ದೊಡ್ಡ ವಿಷಯ ಅಂತ ಅರ್ಥ. ಚಿಕ್ಕದ್ದನ್ನು ಬ್ರಹ್ಮಾಂಡ ಅಂತ ಕರೆಯುವುದಿಲ್ಲ. ನಾವು ಕೂಡ ಹಾಗೆ ಹೇಳುವುದಲ್ವಾ, ಏನು ಮಹಾಭಾಗವತದಲ್ಲಿ ಬ್ರಹ್ಮಾಂಡ ಇದೆ ಅಂತ ಹೇಳುವುದು. ಬ್ರಹ್ಮಾಂಡ ಅಂದ್ರೆ ಭಾರಿ ದೊಡ್ಡದು ಅಂತ ಅರ್ಥ. ಪ್ರಪಂಚ ಅನ್ನುವುದು ಬ್ರಹ್ಮಾಂಡ, ಅದಕ್ಕಿಂತ ಹೊರಗೆ ಬ್ರಹ್ಮಾಂಡವು ವ್ಯಾಪಿಸಿರತಕ್ಕಂತಹ ಅವ್ಯಾಕೃತ ಆಕಾಶ ಇದೆ ಹೊರತು ಬ್ರಹ್ಮಾಂಡದ ಹೊರಗೆ, ನವಾವರಣ ಬ್ರಹ್ಮಾಂಡದ ಹೊರಗೆ ಮತ್ತೇನೂ ಇಲ್ಲ, ಬರೀ ಆಕಾಶ ಇರತಕ್ಕಂಥದ್ದು. ಅಂತಹ ಬ್ರಹ್ಮಾಂಡ ಅದು ಆತನ ಬಾಯಿಯಲ್ಲಿ ಕಾಣಿಸುತ್ತೆ ಅಂತ ಆದರೆ, ಆ ಭಗವಂತನ ಈ ಪುಟ್ಟ ಶರೀರ ಅದು ಪ್ರಾಕೃತವಾದ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶದಿಂದ ನಿರ್ಮಿತವಾದ ಪಾಂಚಭೌತಿಕ ದೇಹ ಅಲ್ಲ. ಅಪ್ರಾಕೃತವಾದಂತಹ ಜ್ಞಾನಾನಂದ ತನುವಾಗಿಯೇ ಕೃಷ್ಣ ಆವಿರ್ಭವಿಸಿದ್ದಾನೆ ಅನ್ನುವ ವೇದಾಂತ ತತ್ವದ ಒಂದು ಜ್ಞಾಪನಕ್ಕೋಸ್ಕರ
ಆತ ಪುಟ್ಟ ಬಾಯಿಯಲ್ಲಿ ಬ್ರಹ್ಮಾಂಡ ತೋರಿಸ್ತಾನೆ. ಭಗವಂತನು ಅಣುವಾಗಿದ್ದು ಕೂಡ ಮಹತ್ತಾಗಿದ್ದಾನೆ, ಮಹತ್ತಾಗಿದ್ದು ಅಣುವಾಗಿದ್ದಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾಮ್ ನಿಹಿತೋಸ್ಯ ಜಂತೋಹೋ. ಈ ಜಂತು ಅಂದರೆ ನಾವೆಲ್ಲ. ನಮ್ಮ ಗುಹಾ ಅಂತ ಹೇಳಿದ್ರೆ ಹೃದಯ ಗುಹೆ. ಈ ಹೃದಯ ಗುಹೆಯಲ್ಲಿ ಯಾವ ಇರುವುದಕ್ಕೋಸ್ಕರ ಅಣುವಿಗಿಂತ ಅಣುವಾಗಿದ್ದಾನೆ. ಯಾವ ಕಾಲದಲ್ಲಿ ಆತ ಅಣುವಿಗಿಂತ ಅಣುವು, ಅದೇ ಕಾಲದಲ್ಲಿ ಆತ ಮಹತ್ತಿಗಿಂತ ಮಹತ್ತಾಗಿದ್ದಾನೆ. ಪರಮ ಮಹತ್ತಾದ ವ್ಯಕ್ತಿ ಪರಮಾಣುವೂ ಆಗಿ ಏಕಕಾಲದಲ್ಲಿರ್ತಾನೆ. ವಿಷ್ಣು ಸಹಸ್ರನಾಮದಲ್ಲಿ ಅವನನ್ನು ಹೇಳುವಾಗ ಅಣುರು ಬೃಹತ್ ಕೃಶಸ್ಥೂಲೋ ಗುಣಭೃನ್ ನಿರ್ಗುಣೋ ಮಹಾನ್ ಅಂತ ವಿರುದ್ಧವಾದ ಶಬ್ದಗಳಲ್ಲಿ ಹೇಳ್ತಾರೆ. ಅಣು ಜೊತೆಗೆ ಬೃಹತ್, ಕೃಶಃ ಕೃಶನಾಗಿದ್ದಾನೆ, ಜೊತೆಗೆ ಸ್ಥೂಲ, ಎಲ್ಲವನ್ನೂ ತುಂಬಿಸಿಕೊಂಡವ, ಎಲ್ಲದರ ಹೊರಗೂ ವ್ಯಾಪಿಸಿರುವವ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳಗೂ ಹೊರಗೂ ವ್ಯಾಪಿಸಿ ನಿಂತಿರ್ತಕ್ಕಂತಹ ಪರತತ್ವ ನಾನಿದ್ದೇನೆ ಅನ್ನುವುದನ್ನು ಪುಟ್ಟ ಮಗುವಾಗಿರುವಾಗಲೇ ಅಮ್ಮನಾದ ಯಶೋದೆಗೆ ತೋರಿಸಿಕೊಡ್ತಾನೆ, ಬ್ರಹ್ಮಾಂಡವನ್ನು ಬಾಯಿಯಲ್ಲಿ ತೋರಿಸುವುದರ ಮೂಲಕ. ಬ್ರಹ್ಮಾಂಡ ಅನ್ನೋದು ಇಲ್ಲದೇ ಇದ್ದದ್ರಿಂದ ಸೃಷ್ಟಿಸಿದ್ದಲ್ಲ. ಯತ್ರ ತ್ರಿಸರ್ಗೋ ಮೃಷಾ ಅಂತ ಆರಂಭದಲ್ಲೇ ಬರ್ತದೆ. ಯಾವುದೂ ಇಲ್ಲದೇ ಇದ್ದ, ಅಸದೇ ವೇದಮಗ್ರ ಆಸೀತ್ ಅಸತಸ್ಸತ ಜಾಯತ ಅಂತ ಹೇಳುವ ಒಂದು ವಾದದ ಹಾಗೆ ಇಲ್ಲದೇ ಇದ್ದದ್ರಿಂದ ಇದ್ದದ್ದನ್ನು ಇರಗೊಳಿಸಿದ್ದಲ್ಲ, ಮಾಯಿಕವಾದ ಸೃಷ್ಟಿಯಲ್ಲ ಅಂತ ಹೇಳುವುದಕ್ಕೋಸ್ಕರವೇ ಸ್ವಲ್ಪ ಮಣ್ಣು ಬಾಯಿಗೆ ಹಾಕಿಕೊಂಡು ಅದನ್ನು ಉಪಾದಾನ ದ್ರವ್ಯವನ್ನಾಗಿಸಿಕೊಂಡು ಬ್ರಹ್ಮಾಂಡದ ಸ್ವರೂಪವನ್ನು ಸೃಷ್ಟಿ ಮಾಡಿ ತೋರಿಸ್ತಾನೆ. ದೇವರು ಸೃಷ್ಟಿ ಮಾಡುವುದಕ್ಕೆ ಏನನ್ನೋ ಇಟ್ಟುಕೊಂಡು ಸೃಷ್ಟಿ ಮಾಡ್ತಾನೆ ಹೊರತು ಒಬ್ಬ ಐಂದ್ರಜಾಲಿಕ ಏನನ್ನಾಗಿಯೋ ತೋರಿಸುವ ಹಾಗೆ, ಸ್ವಪ್ನದಲ್ಲಿ ಕಾಣಿಸ್ತಕ್ಕಂತಹ ವಾಸನಾಮಯ ಪದಾರ್ಥಗಳ ಹಾಗೆ ತಾನು ಏನನ್ನೋ ತೋರಿಸುವುದಲ್ಲ. ದೃಶ್ಯತ್ವಾತ ಮಿಥ್ಯ ಅಲ್ಲ, ಇಲ್ಲದೇ ಇದ್ದದ್ದನ್ನು ತೋರಿಸುವುದು ಅಲ್ಲ, ಇದ್ದದ್ದನ್ನೇ ಆತ ಸೃಷ್ಟಿಸುವುದು. ಇದ್ದ ಉಪಾದ ಪ್ರಕೃತಿಯಿಂದ ಪ್ರಾಕೃತ ಪ್ರಪಂಚದ ಸೃಷ್ಟಿ ಮಾಡುವವ ಭಗವಂತ ಅನ್ನುವುದನ್ನು ಅಭಿವ್ಯಕ್ತಿಗೊಳಿಸುವ ದೃಷ್ಟಿಯಿಂದಲೇ ಭಗವಂತ ತನ್ನ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸ್ತಾನೆ. ಹೀಗೆ ಪ್ರತಿಯೊಂದು ಯಾವ ಭಗವಂತನ ಲೀಲೆ ನೀವು ನೋಡಿದ್ರು, ಅದು ಪೂತನ ಜೀವಿತ ಹರಹ ಅಂತ ಹೇಳುವ ಅವನ ಲೀಲೆ ಇರ್ಬೋದು, ಶಕಟಾಸುರ ಭಂಜನ, ತೃಣೀಕೃತ ತೃಣಾವರ್ತ, ಯಮಳಾರ್ಜುನ ಭಂಜನ. ಇವ ಅರ್ಜುನನ ಸಾರಥಿ ಮಾತ್ರ ಅದ್ದಲ್ಲ, ಅರ್ಜುನವನ್ನು ಬೀಳಿಸಿಯೂ ಹಾಕಿದ್ದಾನಂತೆ. ಅರ್ಜುನ ಭಂಜನ, ಅದು ಎಂಥ ಅರ್ಜುನ ಅಂದರೆ ಯಮಳಾರ್ಜುನ. ಯಮಳ ಅಂದರೆ ಜೋಡಿ ಅಂತ ಅರ್ಥ. ಜೋಡಿ ಅರ್ಜುನ ವೃಕ್ಷಗಳು. ಅರ್ಜುನ ಅಂದರೆ ಮತ್ತಿ ವೃಕ್ಷ, ಬಿಳಿಯಾದ ಮರ, ತೊಗಟೆ ಜಾರಿರುವ ಮರ, ನಮ್ಮ ನೀಲಗಿರಿಯ ಮರದ ಹಾಗೆ. ಅದು ತೊಗಟೆ ತಾನಾಗಿ ಜಾರಿರ್ತದೆ. ತೊಗಟೆ ಜಾರಿದ ಮರ ಯಾರು? ಅದು ಹಿಂದಕ್ಕೆ ಇಬ್ಬರು, ನಲಕೂಬರ ಮತ್ತು ಮಣಿಗ್ರೀವ ಅಂತ ಹೇಳತಕ್ಕಂತಹ ಕುಬೇರ ಸುತರು, ಮೈ ಮೇಲೆ ಬಟ್ಟೆ ಇಲ್ಲದೆ ಋಷಿಮುನಿಗಳಿಗೆ ತಮ್ಮ ದರ್ಶನ ಮಾಡಿಸಿದಂತಹ ಅವಿಧೇಯರು. ಯಾರ ಮುಂದೆ ಹೇಗಿರಬೇಕು ಹಾಗಿರಬೇಕು ಅಲ್ವಾ? ಯಾವ ಪ್ರದೇಶದಲ್ಲಿ ಯಾವ ರೀತಿಯ ವಸ್ತ್ರಧಾರಣೆ ಉಚಿತವೋ ಆ ಭಾಗದಲ್ಲಿ ಆ ರೀತಿಯ ವಸ್ತ್ರ ಧರಿಸಬೇಕು ಅನ್ನುವುದು ನಮಗೆ ಋಷಿಮುನಿಗಳು ಹೇಳಿಕೊಟ್ಟಂತಹ ಮಾರ್ಗ. ದೇವಸ್ಥಾನಕ್ಕೆ ಹೋಗುವಾಗ ಅದಕ್ಕೆ ಉಚಿತವಾದಂತಹ ಉತ್ತರೀಯ ಧಾರಣೆಯ ಜೊತೆಗೆ ಆತ ಹೋಗಬೇಕು. ಇನ್ನು ಇವತ್ತಿನ ಆಫೀಸುಗಳಿಗೆ ಹೋಗುವಾಗ ಆತ ಲಂಗೋಟಿಯನ್ನು ಕಂಠಕ್ಕೆ ಹಾಕಿ ಬಿಗಿದುಕೊಂಡೇ ಹೋಗಬೇಕು ಅಂತೆಲ್ಲ ವಿಧಾನಗಳು ಉಂಟು. ಎಲ್ಲೆಲ್ಲಿಗೆ ಯಾವ ರೀತಿಯ ವಸ್ತ್ರ ಸಂಹಿತೆ ಅಂತಿರ್ತದೋ ಅಲ್ಲಲ್ಲಿಗೆ ಅದೇ ರೀತಿಯ ವಸ್ತ್ರ ಸಂಹಿತೆ ಅಪೇಕ್ಷಿತ. ದುಷ್ಯಂತನ ವಿವರಣೆಯನ್ನು ಮಹಾಭಾರತ ಕೊಡುವಾಗ ಬೇಡ, ಕಾಳಿದಾಸ ಅಭಿಜ್ಞಾನ ಶಾಕುಂತಲದಲ್ಲಿ ದುಷ್ಯಂತ ಕಣ್ವಾಶ್ರಮಕ್ಕೆ ಬಂದ ಅಂತ ಹೇಳುವಾಗ ಅವನೇ ಹೇಳುವ ಮಾತು, ನಾನು ಈ ವಸ್ತ್ರಗಳನ್ನೆಲ್ಲ ಬಿಚ್ಚಿಟ್ಟು ಮೇಲಿನ ಉತ್ತರೀಯವನ್ನಷ್ಟೇ ಹಾಕಿಕೊಂಡು ಕಿರೀಟವನ್ನು ಇಲ್ಲಿ ರಥದಲ್ಲಿ ತೆಗೆದಿಟ್ಟು ನಾನು ಹೋಗ್ತೇನೆ. ಯಾಕೆಂದರೆ ವಿನೀತ ವೇಷೇಣ ಪ್ರವೇಷ್ಟವ್ಯಾನಿ ಭವಂತಿ ತಪೋವನಾನಿ. ತಪೋವನಗಳನ್ನು ಪ್ರವೇಶಿಸಬೇಕಾದರೆ ವಿನೀತ ವೇಷದಿಂದ ಪ್ರವೇಶಿಸಬೇಕಲ್ವ? ರಾಜರಿಗೂ ಕೂಡ ಆ ಮರ್ಯಾದೆ ಇದ್ದೇ ಅವರು ದೇವಸ್ಥಾನಕ್ಕೋ ಆಶ್ರಮಕ್ಕೋ ಪ್ರವೇಶ ಮಾಡ್ತಾ ಇದ್ರಲ್ವ? ಆ ರೀತಿಯಿಂದ ಉಚಿತವಾದ ವೇಷ ಆಯಾ ಪ್ರದೇಶಕ್ಕೆ ಸಂಬಂಧಿಸಿದ ಹಾಗೆ, ಆಯಾ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಕ್ತಿಯಲ್ಲಿ ಅಪೇಕ್ಷಿತವಾದದ್ದು. ಈ ದೃಷ್ಟಿಯಿಂದ ಕೃಷ್ಣನ ಪ್ರತಿಯೊಂದು ಲೀಲೆಯಲ್ಲೂ ಕೂಡ ನಾವು ಕೃಷ್ಣನ ಬಾಲ್ಯ ಲೀಲೆಗಿಂತ ಮೇಲಿನ ಲೀಲೆಗಳಿಗೆ ಹೋಗುವ. ಆತನ ಬಾಲ್ಯ ಲೀಲೆಯ ಒಂದೊಂದು ವಿಷಯವೂ ನಮಗೆ ಒಂದೊಂದು ವೇದಾಂತದ ತತ್ವವನ್ನು ನಿರೂಪಿಸುವಂತಹದ್ದು ಅನ್ನುವ ಪ್ರಜ್ಞೆ ಇದ್ದರೆ ಸಾಕಾಗ್ತದೆ. ಮುಂದಕ್ಕೆ ಕೃಷ್ಣನ ಯೌವನದ ಕಥೆ. ಅವನು ಜಲಕ್ರೀಡಾ ಸಮಾಸಕ್ತ ಗೋಪಿ ವಸ್ತ್ರಾಪಹಾರಕ ಅಂತ ಕೇಳಿದಾಗ ಯೌವನದ ಕಥೆಯನ್ನು ನಮ್ಗೆ ಅನಿಸುತ್ತೆ. ಆದರೆ ಅವನಿಗೆ 7 ವರ್ಷದಲ್ಲಿ ನಡೆದ ಘಟನೆ ಇದೆಯಲ್ಲ, ಉಪನಯನಕ್ಕಿಂತ ಮುಂಚಿನ ಘಟನೆಗಳು. ಅಂದರೆ ನಾವೆಲ್ಲ ಜಲಕ್ರೀಡಾ ಸಮಾಸಕ್ತ ಗೋಪಿಯರು ಅಂತ, ಬೇರೆ ಯಾರ್ಯಾರೋ ಗೋಪಿಯರು ಬೇಕು ಅಂತಿಲ್ಲ, ನಾವೇ ಎಲ್ಲ ಗೋಪಿಯರು. ಗೋಪಿ ಎನ್ನುವ ಶಬ್ದಕ್ಕೆ
ವೇದ ಅಥವಾ ಜ್ಞಾನದ ಪಾಲನೆ ಮಾಡುವವ ಅಂತ ಅರ್ಥ ಗೋಪಿ ಅನ್ನುವ ಶಬ್ದಕ್ಕೆ. ಜಲಕ್ರೀಡಾ ಸಮಾಸಕ್ತರು ಅಂದರೆ ನಾವು ಶಾಸ್ತ್ರ ಒಂದಷ್ಟು ಕೇಳ್ತೇವೆ, ಶಾಸ್ತ್ರಾಧ್ಯಯನದಲ್ಲಿ ಇರ್ತೇವೆ, ಆದರೆ ನಮ್ಮ ಕ್ರೀಡೆ ಎಲ್ಲ ಜಡದಲ್ಲೇ ಇರ್ತದೆ. ಜಲಯೋರ ಭೇದ ಅಂತ ಒಂದು ವಾದ ಉಂಟು. ಜಲ ಅಂದ್ರು ಜಡ ಅಂದ್ರು ಒಂದೇ ಅಂತ. ಜಡದಲ್ಲಿ ಹೆಚ್ಚು ನಮ್ಮ ಚೈತನ್ಯ ಇರುವುದು, ಪರಮ ಚೈತನ್ಯದ ಕಡೆಗೆ ನಮ್ಮ ಚೈತನ್ಯ ಯೋಚನೆ ಮಾಡುವುದಿಲ್ಲ. ಈ ನಿಟ್ಟಿನಿಂದ ಯಾರು ಜಡಕ್ರೀಡಾ ಸಮಾಸಕ್ತರಾಗಿದ್ದಾರೋ ಅಂತಹ ಗೋಪಿ ವ್ಯಕ್ತಿತ್ವದ ವಸ್ತ್ರಾಪಹಾರವನ್ನು ಮಾಡುವ ಭಗವಂತ ಅಂತೆ. ವಸ್ತ್ರಾಪಹಾರ ಅಂತ ಹೇಳಿದ್ರೆ ಅವನ ಜ್ಞಾನಕ್ಕೆ ಆಚ್ಛಾದನೆಯಾಗಿರ್ತಕ್ಕಂಥದ್ದನ್ನು ತೆಗೆಯುವವ. ಆದರೆ ನಾವು ಗೋಪಿ ಆದರೆ ಮಾತ್ರ ಆ ಕೆಲಸ ಮಾಡ್ತಾನೆ. ಗೋಪಿ ಆಗದೆ ಮನೆಯಲ್ಲಿ ಗೋಪಿ ಹಾಕಿಕೊಂಡು ಕೂತ್ರೆ ಪ್ರಯೋಜನ ಇಲ್ಲ. ಗೋಪಿ ಅಂದರೆ ಭಗವಂತನಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಬೇಕು, ಶರಣಾಗತಿ. ಕೃಷ್ಣ ಸ್ತ್ರೀಯರಿಗೆ ಭಾರಿ ಫಲ ಕೊಟ್ಟ, ಗಂಡಸರಿಗೇನು ಕೊಡಲಿಲ್ಲ ಅಂತ ಕೃಷ್ಣನ ಮೇಲೆ ಒಂದು ಆಕ್ಷೇಪ. ರಾಮ ಗಂಡಸರಿಗೆ ಹೆಚ್ಚು ಫಲ ಕೊಡುವವ, ಕೃಷ್ಣ ಹೆಂಗಸರಿಗೆ ಫಲ ಕೊಡುವುದು ಅಂತ ಕೃಷ್ಣನ ಮೇಲೆ ದೊಡ್ಡ ಆಕ್ಷೇಪ ಇದೆ. ಕೃಷ್ಣ ಶರಣಾಗತಿಯನ್ನು ಬಯಸ್ತಾನೆ. ಕೃಷ್ಣ ಅಂದರೆ ಕೃಷ್ಣಸ್ತು ಭಗವಾನ್ ಸ್ವಯಂ, ಸ್ವಯಂ ಭಗವಂತನೇ ಕೃಷ್ಣ ಅಲ್ವಾ, ಅಥವಾ ಭಗವಂತನ ಎಲ್ಲ ಅವತಾರವೂ ಅದೇ ಸ್ವರೂಪ. ಅಂತಹ ಸ್ವಯಂ ದೇವ ಏನನ್ನು ಬಯಸ್ತಾನೆ ಅಂದರೆ ಶರಣಾಗತಿಯನ್ನು ಬಯಸ್ತಾನೆ. ತನ್ನನ್ನು ಒಪ್ಪಿಸಿಕೊಳ್ಳುವವರಿಗೆ ಆತ ಬರ್ತಾನೆ. ಅವನಿಗೆ ವಿನಯ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಹೆಸರಿದೆ, ವಿನಯೋ ನಯ ಅಂತ. ವಿನಯ ಕುಮಾರ್ ಅಂದರೆ ಭಗವಂತ ಅಂತ ಅರ್ಥ. ಅವನಿಗೆ ವಿನಯ ಅಂತ ಒಂದು ಹೆಸರು. ವಿನಯ ಅಂದರೆ ಅರ್ಥ ಏನು? ವಿಶೇಷವಾಗಿ ಬಗ್ಗುವವ. ವಿನಯ ಅಂದರೆ ವಿಶೇಷೇಣ ನಯತಿ, ವಿನಯತಿ ಇತಿ ವಿನಯ. ಬರೀ ಬಗ್ಗುವವ ಮಾತ್ರ ಅಲ್ಲ, ವಿನಾಯಯತಿ ಇತಿ ವಿನಯ, ಬಗ್ಗಿಸುವವನು ಕೂಡ. ದೇವರ ಮುಂದೆ ತಲೆ ಎತ್ತಿ ನಿಂತು ನಾನು ಬಗ್ಗುವುದಿಲ್ಲ ನಿಂತರೆ ಅವನನ್ನು ಬಗ್ಗಿಸುವವನು ಅವನೇ, ತನ್ನ ಕಡೆಗೆ ಬಗ್ಗುವವರ ಕಡೆಗೆ ಬಾಗುವವನು ಅವನೇ. ಆದ್ರಿಂದ ಅವನಿಗೆ ವಿನಯ ಅಂತ ಹೆಸರು. ಆ ವಿನಯ ಸ್ವರೂಪ ಏನಿದೆ ಭಗವಂತನದ್ದು, ಆ ಭಗವಂತನ ಬಾಗುವಿಕೆಗೆ ನಾವು ಮಾಡಬೇಕಾದದ್ದು ನಾವು ಬಗ್ಗಬೇಕು, ನಮ್ಮನ್ನು ಒಪ್ಪಿಸಿಕೊಳ್ಬೇಕು. ಶರಣಾಗತ ರಕ್ಷಕ ಅಂತ ಅವನಿಗೆ ಹೆಸರು. ಅದರಲ್ಲಿ ಗಂಡಸರು ಬಗ್ಗುವುದು ಕಡಿಮೆ, ಬಗ್ಗುವಾಗಲೂ ಭಾರಿ ಜಾಗೃತಿಯಿಂದ ಮೀಸೆ ತಿರುಗಿಸಿಕೊಂಡೇ ಬಗ್ಗುವುದು. ಸ್ತ್ರೀಯರಲ್ಲಿ ಹಾಗಲ್ಲತ್ತೆ, ಅವರಿಗೆ ಮನಸ್ಸಿನಲ್ಲಿ ಹೆಚ್ಚು ಬಲ, ಮನಸ್ಸು ಮಾನಿನಿಯರು ಅಂತ ಅವರನ್ನು ಕರೆಯುವುದು. ಮಾನ ಉಳ್ಳದ್ರಿಂದ ಮಾನಿನಿಯರು ಅಂತ ಒಂದು ಅರ್ಥ. ಆದರೆ ಮನಸ್ಸಿನ ಬಲ ಹೆಚ್ಚು. ಭಾವ, ಮನಸ್ಸು ಮಾಡುವ ಕೆಲಸ ಭಾವ, ಬುದ್ಧಿ ಮಾಡುವ ಕೆಲಸ ತರ್ಕ. ಈಗ ದೇವರೇ ಬಂದರೂ ನಾವು ಒಪ್ಪಿಕೊಳ್ಳೋದು ಕಷ್ಟ. ನನ್ನಂಥ ಮನುಷ್ಯ ಭೂಮಿಯಲ್ಲಿ ಅವತರಿಸಿರುವಾಗ ದೇವರು ಬರುವುದಂದ್ರೆ ಏನು ಅಂತ ಹೇಳುವ ಸ್ಥಿತಿಯಲ್ಲಿ ನಾವಿರ್ತೇವೆ. ಕಲಿಯುಗದಲ್ಲಿ ದೇವರು ಅವತಾರ ಮಾಡುವುದೊಂದುಂಟ, ಯಾವುದೋ ಯಕ್ಷಗಾನದ ವೇಷ ಓಡಿ ಬಂದಿರಬೇಕು ಅಂತ ಹೇಳುವವರು ನಾವಲ್ಲ. ಸ್ತ್ರೀಯರೆಲ್ಲ ಹಾಗಲ್ಲ, ದೇವರೇ ಬರದೆ ಹೋದರೂ ಕೂಡ ಎಲ್ಲ ಒಪ್ಪಿಸ್ತಾರೆ, ವೇಷ ಹಾಕಿಕೊಂಡು ಬಂದರೆ ಸಾಕು. ಅಂದರೆ ಭಾವದ ಜೊತೆಗೆ ತರ್ಕ ಸೇರಬೇಕು. ಭಾವ ಮತ್ತು ಬುದ್ಧಿ ಎರಡು ಜೊತೆಯಾದರೆ ಮಾತ್ರ ಭಗವಂತನನ್ನು ಪಡೆಯುವುದಕ್ಕೆ ಸಾಧ್ಯ. ಹಾಗೆ ಕೃಷ್ಣನ ಕಥೆಯಲ್ಲಿ ಒಂದು ವಿಪ್ರ ಪತ್ನಿಯರ ಕಥೆ ಬರ್ತದಲ್ಲ. ಇವರಿಗೆಲ್ಲ ಹಸಿವಾಗಿತ್ತು, ಏನಾದರೂ ಇದೆಯೋ ಅಂತ ಕೃಷ್ಣನ ಹತ್ರ ಕೇಳಿದ್ರು ಗೋಪ ಬಾಲಕರು. ಅವತ್ತು ಬೆಳಗ್ಗೆ ದ್ವಾದಶಿ ಪಾರಣೆ ಮಾಡದೆ ಬಂದಿದ್ದಾರೆ, ಹರಿವಾಸರ ಇತ್ತು ಅಂತ ಅನಿಸುತ್ತೆ. ಹಸಿವಾಗ್ತಾ ಉಂಟು ಅಂತ ಹೇಳಿದ್ರು. ಕೃಷ್ಣ ಎಲ್ಲಿಯಾದರೂ ಉಂಟ ಏನಾದರೂ ಮನೆ ನೋಡಿ ಅಂತ. ಇವರು ಮರ ಹತ್ತಿ ನೋಡಿದ್ರು, ಒಂದು ಕಡೆ ಹೊಗೆ ಬರ್ತಾ ಇತ್ತು. ಹಾಗಾದ್ರೆ ಅಲ್ಲಿ ಯಜ್ಞ ನಡೀತಾ ಇರ್ತದೆ, ಹೋಗಿ ಕೇಳಿ ಬಲರಾಮ ಕೃಷ್ಣರು ಬಂದಿದ್ದಾರೆ, ಹಸಿವಾಗಿದೆ. ಇವರು ಓಡಿ ಹೋದ್ರೆ ಅಲ್ಲಿ ಅಗ್ನಯ ಯಸ್ವಾಹ ಇಂದ್ರ ಯಸ್ವಾಹ ಅಂತ ಯಜ್ಞ ನಡೀತಾ ಇತ್ತು. ಇವರು ಹೋಗಿ ಅವರ ಹತ್ರ ಕೇಳಿದ್ರು, ಕೃಷ್ಣರಾಮರು ಬಂದಿದ್ದಾರೆ, ಹಸಿವಾಗ್ತಾ ಇದೆ, ಏನಾದರೂ ಕೊಡಿ. ಇವರು ಪ್ರತ್ಯುತ್ತರವೇ ಕೊಡಲಿಲ್ಲ, ಮಂತ್ರ ಜೋರು ಹೇಳಿದರು. ಕೇಳಿದ್ರು ಕೇಳಿಸಿಕೊಳ್ಳದೆ ಇರುವ ಹಾಗೆ ಮಾಡಿದರು. ಹುಡುಗರು ಪಾಪ ಸ್ವಲ್ಪ ಕಾದರು, ಆಮೇಲೆ ಅರ್ಥ ಆಯ್ತು ಅವರಿಗೆ. ಓಡಿ ಬಂದು ಕೃಷ್ಣನ ಹತ್ರ ಹೇಳಿದರು. ಕೃಷ್ಣ ಕೇಳಿದ, ನೀವು ಹೋಗಿ ಅವರ ಹತ್ರ ಕೇಳಿದ್ದ? ಯಾರು ಮಕ್ಕಳಿಗೆ ಹಸಿವಾಗಿದೆ ಅಂತ ಹೇಳಿದರೆ ಏನು ಕಷ್ಟ ಅಂತ ಗೊತ್ತಾಗುವುದು ಅವರ ಪತ್ನಿಯರಿಗೆ. ವಿಪ್ರ ಪತ್ನಿಯರು ಅವರ ಅಡಿಗೆ ಎಲ್ಲ ಮಾಡಿ ಸಿದ್ಧ ಮಾಡಿರ್ತಾರೆ, ನೈವೇದ್ಯಕ್ಕೆ ಸಿದ್ಧತೆ ಇರ್ತದೆ, ಅಲ್ಲಿಗೆ ಹೋಗಿ ಕೇಳಬೇಕಿತ್ತು. ಹುಡುಗರಿಗೆ ಹೌದಲ್ವಾ ಈ ಮಂಡೆ ಸರಿ ಇಲ್ಲ ಅಂತ ಓಡಿದ್ರಂತೆ. ಓಡಿ ಸೀದಾ ಇವರ ಮುಂದೆ ಹೋಗಿ ಸ್ವಲ್ಪ ತಮ್ಮ ಮುಖವನ್ನು ಕಿಚಾಯಿಸಿ ಹಾಗೆ ಹೋಗಿ ಸ್ತ್ರೀಯರ ಹತ್ರ ಕೇಳಿದ್ರು, ಬಲರಾಮಕೃಷ್ಣರು ಬಂದಿದ್ದಾರೆ, ಹಸಿವಾಗ್ತಾ ಇದೆ. ಅವರು ಅಲ್ಲಿಯ ತನಕ ಕೃಷ್ಣರಾಮರ ಬಗ್ಗೆ ಕಥೆ ಕೇಳಿ ಗೊತ್ತವರಿಗೆ. ಎಷ್ಟೋ ಬಾರಿ ಹೇಳಿದ್ದಾರೆ ತಮ್ಮ ಪತಿದೇವರ ಹತ್ರ, ಇವತ್ತು ಪಾಠ್ಯ ಹೇಗೂ ಪಾಠ ಇಲ್ಲಲ್ವ, ಒಂದು ದಿವಸ ಕೃಷ್ಣನನ್ನು ನೋಡಿಕೊಂಡು ಬರುವ ಅಂತ. ಇವರು ಪುರುಸೊತ್ತಿಲ್ಲ, ಪಾಠ್ಯ ದಿವಸವೇ ಪೌರೋಹಿತ್ಯ ಜಾಸ್ತಿ ಇವರಿಗೆ. ಒಟ್ಟು ಇವರು ಕೃಷ್ಣನ ಹತ್ರ ಕರ್ಕೊಂಡೇ ಹೋಗ್ಲಿಲ್ಲ. ಅವರು ಕೇಳಿದ್ದಾರೆ ನಿರಂತರ, ಏನಂತೆ? ಆ ಶೇಷನ ಹೆಡೆಯ ಮೇಲೆ ಕುಣಿದಿದ್ದಾನಂತೆ. ಶೇಷ ಅಂದ್ರೆ ಕಾಲಿಯ, ಕಾಲಿಂಗ, ಕಾಲಿಯ ನಾಗ ಕ್ಷೇಲ ನಿಹಂತ್ರಂತೆ. ಬಾಯಿಯಲ್ಲಿ ಬ್ರಹ್ಮಾಂಡ ತೋರಿಸಿದ್ದಾನಂತೆ, ಕಾಡ್ಗಿಚ್ಚನ್ನು ಬಾಯಿಯಲ್ಲಿ ನುಂಗಿಬಿಟ್ಟಂತೆ, ಅವನ ಬಾಯಿಯಲ್ಲೇ ಅಗ್ನಿ ಇದೆ ಅಂತೆ. ಹಾಗಾದ್ರೆ ಅವ ಸಾಕ್ಷಾತ್ ಮುಖಾದಿಂದ್ರಶ್ಚ ಅಗ್ನಿಶ್ಚ ಅಂತ ಯಾರನ್ನು ಉಪನಿಷತ್ತು ವೇದಗಳು ಹೇಳ್ತಾ ಇದ್ದಾವೋ ಅಂತಹ ದೇವರೇ ಕೃಷ್ಣನಾಗಿರುವಾಗ
ನಮ್ಮಲ್ಲಿ ಆತ ಅವತರಿಸಿ ನಮಗೋಸ್ಕರ ದರ್ಶನವೀಡ್ತಾ ಇರುವಾಗ ನಾವು ಹೋಗಿ ನೋಡ್ಬಿಡುವಾ? ಹೀಗೆ ಯೋಚನೆ ಮಾಡ್ತಾ ಇದ್ದೆ ಹೆಂಗಸರು. ಬಲರಾಮಕೃಷ್ಣರು ಇಲ್ಲೇ ಬಂದಿದ್ದಾರೆ ಅಂತ ಕೇಳಿದ ಕೂಡಲೇ ಭಾರಿ ಸಂಭ್ರಮ. ಏನು ಗೆಜ್ಜೆಯ ಶಬ್ದ ಅಂತೆ, ಬಳೆಯ ಶಬ್ದ ಅಂತೆ, ಎಲ್ಲವನ್ನೂ ಸಿದ್ಧಗೊಳಿಸುವುದು. ಇದ್ದ ಉತ್ಕೃಷ್ಟವಾದ ಪಾತ್ರೆಯಲ್ಲಿ ಭಕ್ಷ್ಯ ಭೋಜ್ಯ ಲೇಖ್ಯ ಚೋಷ್ಯಗಳಲ್ಲಿ ತಾವು ಮಾಡುವ ಅಡಿಗೆಯಲ್ಲಿ ಯಾವುದು ಶ್ರೇಷ್ಠ ಅಂತ ಅಲ್ಲಿಯ ತನಕ ಉಳಿದವರು ಹೊಗಳಿದ್ರು ಅಂಥ ವಸ್ತುಗಳನ್ನೇ ಹಾಕಿಕೊಂಡು ಅದನ್ನು ಕೃಷ್ಣರಾಮನಿಗೋಸ್ಕರ ಹಿಡ್ಕೊಂಡು ಹೊರಡುವಾಗ ಕೆಲವರು ಜೋರು ಮಾಡಿದರು. ಆದರೆ ಒಂದು ಅದೃಷ್ಟ ಏನಿತ್ತಂದ್ರೆ, ಅವ್ರು ಯಾಗ ಮಾಡುವಾಗ ಕೂತಲ್ಲಿಂದ ಏಳುವ ಹಾಗಿಲ್ಲ. ಹೆಂಗಸರಿಗೆ ಒಂದು ಅವಕಾಶ ಏನಂದ್ರೆ ಎಲ್ಲಿ ಬೇಕಾದ್ರೂ ಓಡಾಡಿ ಬರ್ಬೋದು, ಇವರು ಏಳುವ ಹಾಗಿಲ್ಲ. ಆದರೆ ಅದರಲ್ಲೂ ಒಬ್ಬ ಎದ್ದಂತೆ. ಬಹುಶಃ ಆತ ಪ್ರಧಾನ ಹೋಮಕ್ಕೆ ಕೂತಿರ್ಲಿಲ್ಲ ಅನ್ಸುತ್ತೆ. ಎದ್ದವ ಒಬ್ಬಳನ್ನು ಹಿಡ್ಕೊಂಡು ಹೇಳ್ಕೊಂಡು ಬಂದು ಒಂದು ಕೊಠಡಿಯಲ್ಲಿ ಹಾಕಿ ಬೀಗ ಹಾಕಿದ್ದಂತೆ. ಅದನ್ನು ಶ್ರೀಮದ್ ಭಾಗವತ ಹೇಳುತ್ತೆ. ತತ್ರೈಕಾ ವಿಧೃತ ನಾರಿ, ಒಬ್ಬಳು ವಿಧೃತಳಾದಳು. ಕೊನೆಗೆ ಅವರೆಲ್ಲ ಬಂದು ಇವರೆಲ್ಲ ಮುಗಿಸಿದ ಮೇಲೆ ತೆಗೆದು ಬಾಗಿಲು ತೆಗೆದರೆ ಅವಳು ಯಾವ ರೀತಿಯ ಕೃಷ್ಣನನ್ನು ತಾನು ಅಲ್ಲಿಯ ತನಕ ಕೇಳಿದ್ದಳು, ಶ್ರುತಪೂರ್ವನಾಗಿದ್ದನೋ ಕೃಷ್ಣ, ಅವನನ್ನೇ ಧ್ಯಾನಿಸಿ ಅವನೇ ಇಲ್ಲಿ ಬಂದಿರುವಾಗ ಅವನನ್ನು ದರ್ಶನ ಮಾಡುವುದಕ್ಕೆ ನನಗೆ ಜನ್ಮಾಂತರದ ಪುಣ್ಯ ಇಲ್ಲದೇ ಹೋಯ್ತಲ್ವಾ ಅಂತ ಆಲೋಚಿಸಿಕೊಂಡು ಆ ಕೃಷ್ಣನನ್ನೇ ಧ್ಯಾನಿಸ್ತಾ ಶರೀರ ತ್ಯಾಗ ಮಾಡಿದ್ಲು ಅಂತ ಭಾಗವತ ಒಂದು ಕಥೆಯನ್ನು ಉಲ್ಲೇಖ ಮಾಡ್ತದೆ. ಇವರೆಲ್ಲ ಷಡ್ರಸೋಪೇತವಾದ ಅನ್ನವನ್ನು ಕೃಷ್ಣನ ಹತ್ರ ಹಿಡ್ಕೊಂಡು ಹೋದರು. ಕೃಷ್ಣ ಸ್ವಾಗತಂಬೋ ಮಹಾಭಾಗಾಹ ಅಂತ ಅವರನ್ನೆಲ್ಲ ಕರೆದ. ಅವರು ಕೊಟ್ಟದ್ದನ್ನು ತಾನೂ ಸ್ವೀಕಾರ ಮಾಡಿ ತನ್ನವರಿಗೆಲ್ಲ ಹಂಚಿದ. ಖಾಲಿ ಪಾತ್ರೆಯನ್ನು ತಾನೇ ತೊಳೆಯುವುದಕ್ಕೆ ಹೊರಟ. ಬಿಡ್ಲಿಲ್ಲ ಹೆಂಗಸರು. ನಮ್ಮ ಪಾತ್ರೆಯನ್ನು ನಾವೇ ತೊಳೆಯುವುದು ಅಂತ ಅವರು ಸಿದ್ಧಪಡಿಸಿದರು. ಇನ್ನು ನೀವು ಹೋಗಬಹುದು ಅಂತ ಹೇಳಿದ ಕೃಷ್ಣ. ಇವರು ನಾವು ಹೋಗುವುದಕ್ಕೆ ಬಂದದ್ದಲ್ಲ ಅಂತ ಹೇಳಿದರು. ನಮ್ಮ ಪತಿಯಂದಿರು ಹೋಗಬೇಡಿ ಅಂತ ಹೇಳಿದರೂ ಕೂಡ ದೇವರು ಬಂದಾಗ ದೇವರಿಗೆ ಕೊಡಬೇಕು. ನಾವು ಅಲ್ಲಾದರೂ ಮಾಡಿರುವುದು ಯಾಕೆ? ದೇವರ ನೈವೇದ್ಯಕ್ಕೋಸ್ಕರ ಮಾಡಿರುವುದು. ಯಜ್ಞಾಗ್ನಿಯಲ್ಲಿ ಅವರು ನಿವೇದನೆ ಮಾಡುವುದಕ್ಕೋಸ್ಕರ ಮಾಡಿರುವುದು. ಸಾಕ್ಷಾತ್ ರೂಪವೆತ್ತ ಭಗವಂತ ಬಂದಾಗ ಅವನಿಗೆ ಕೊಡಬೇಕು ಅಂತ ನಾವು ಹಿಡ್ಕೊಂಡು ಬಂದದ್ದು. ದೇವರ ಹತ್ರ ಬಂದ ಮೇಲೆ ಹಿಂದಕ್ಕೆ ಹೋಗುವ ಕಥೆ ಇಲ್ಲ ಅಂತ ಹೇಳಿದ್ರು. ಕೃಷ್ಣ ಬಿಡಲಿಲ್ಲ. ನೀವು ದೇವರನ್ನು ಪೂಜೆ ಮಾಡುವುದಕ್ಕೆ ಶಾಸ್ತ್ರೋಕ್ತವಾದ ವಿಧಾನ ಇದೆ. ಯಾರು ಯಾವ ಪ್ರತೀಕದಲ್ಲಿ ಪೂಜಿಸಬೇಕೋ ಅವರು ಅಲ್ಲೇ ಪೂಜಿಸಬೇಕು. ಸಾಕ್ಷಾತ್ ದೇವರೇ ಕಾಣಿಸಿಕೊಂಡರೂ ನಿಮಗೆ ದೇವರನ್ನು ಪೂಜೆ ಮಾಡುವುದಕ್ಕೆ ಪ್ರತೀಕ ಹೇಗೆ? ಒಬ್ಬ ಉಪನೀತನಾದಂತಹ ವಟುವಿಗೆ ಸೂರ್ಯಮಂಡಲದಲ್ಲಿ ದೇವರ ಆರಾಧನೆ ಗಾಯತ್ರಿ ಮಂತ್ರದಿಂದಲೋ, ಒಬ್ಬ ವಿವಾಹಿತನಾದಂತಹ ಗೃಹಸ್ಥನಿಗೆ ಶಾಲಗ್ರಾಮಾದಿ ಸ್ವರೂಪವಾದ ಪ್ರತೀಕದಲ್ಲಿ ಭಗವದ್ ಆರಾಧನೆ ಅನ್ನುವುದು ಶಾಸ್ತ್ರೋಕ್ತವಾದಂತಹ ಆದೇಶವೋ, ವಿವಾಹಿತಳಾದಂತಹ ಕನ್ಯೆಗೆ ಪತಿಯೆಂಬ ಪ್ರತೀಕದಲ್ಲಿ ಭಗವದಾರಾಧನೆ ಅನ್ನುವುದು ಶಾಸ್ತ್ರವಿಹಿತವಾದದ್ದು. ಆ ವಿಹಿತವಾದ ಸ್ಥಳದಲ್ಲಿ ನೀವು ಕೃಷ್ಣನನ್ನೇ ಆರಾಧನೆ ಮಾಡಬೇಕು. ಆದರೆ ಕೃಷ್ಣನೇ ಬಂದಿದ್ದಾನೆ ಅಂತ ನೀವು ಅಲ್ಲೇ ಬಂದು ಪೂಜಿಸುವುದಲ್ಲ ಅಂತ ಕೃಷ್ಣ ಉಪದೇಶಿಸಿದ ಮೇಲೆ ಇವರು ಹೌದಲ್ವಾ ಅಂತ ಕೃಷ್ಣನಿಗೆ ಹೇಳಿ ನಮಸ್ಕಾರ ಮಾಡಿ ತಾವು ಖಾಲಿ ಪಾತ್ರೆಯನ್ನು ಹಿಡ್ಕೊಂಡು ಬರುವಾಗ ಇವರೆಲ್ಲ ತಲೆ ಮೇಲೆ ಮಾಡಿ ಹಾಕಿ ಹುಡುಕ್ತಾ ಇದ್ದಾರಂತೆ. ಯಾಕೆ ಇನ್ನು ಹೆಂಗಸರು ಬರಲಿಲ್ಲ? ಕೃಷ್ಣಾರ್ಪಣೆ ಬಿಡಬೇಕಾದ್ರೆ ಅವರು ನೀರು ಹಾಕಬೇಕು. ಅವರು ಬರುವಾಗ ಅಲ್ಲಿಯ ತನಕ ಬೈತಾ ಇದ್ದವರು ಹೆಂಗಸರನ್ನು. ಅವರು ಬರುವಾಗ ಹೊಗಳಿಕೊಳ್ತಾರೆ. ಯಾರನ್ನು? ಅವರನ್ನು ಹೊಗಳುವುದಲ್ಲ, ತಮ್ಮನ್ನು, ತಮ್ಮ ಬೆನ್ನನ್ನು ಹೀಗೆ ಅಂದ್ಕೊಂಡು, ಏನು ಯೇಷಾಂ ವಹ ಈದೃಶ್ಯ ಸ್ತ್ರೀಯ, ನಮ್ದು ಎಂಥ ಅದೃಷ್ಟ ಅಂತ ಹೇಳಿದ್ರೆ ಇಂಥ ಹೆಂಗಸರನ್ನು ಮದುವೆ ಆಗಿದ್ದೇವಲ್ವ ನಾವು. ಯಾಕಂದ್ರೆ ಗುರುಕುಲದಲ್ಲಿ 12 ವರ್ಷ ಓದಿದ್ದು ನಾವು. ದೇವರೇ ಬಂದರೂ ನಮಗೆ ದೇವರ ಅರ್ಥ ಆಗಲಿಲ್ಲ. ಈ ಹೆಂಗಸರು ಗುರುಕುಲದಲ್ಲಿ ಅಧ್ಯಯನ ಮಾಡದೇ ಹೋದರೂ ಕೂಡ ಬಂದಂತಹ ದೇವರನ್ನು ಅರ್ಥ ಮಾಡಿಕೊಂಡು ಒಪ್ಪಿಸಿ ಬಂದಿದ್ದಾರಲ್ಲ ಅಂತ ಅವರನ್ನು ಹೊಗಳಿಕೊಂಡು ತಾವು ಅವರ ಜೊತೆಗೆ ಯಜ್ಞವನ್ನು ಮುಗಿಸಿದ್ರು ಅಂತ ಒಂದು ಕಥೆ ಇದೇ ದಶಮಸ್ಕಂದದಲ್ಲಿ ಬರುವುದು. ಆದರೆ ಕಥೆ ಇಷ್ಟು ಹೌದಾದರೂ ಇದರ ಹಿನ್ನೆಲೆಯಲ್ಲಿ ಎಷ್ಟು ಭಾವಗಳಿದ್ದಾವೆ. ದೇವರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ತರ್ಕ ಕೊನೆಯ ತನಕ ನಿಲ್ಲುವುದಿಲ್ಲ. ಆ ಬ್ರಾಹ್ಮಣರು ಯಾಗ ಮಾಡ್ತಾ ಇದ್ದಾಗ ಅವರು ಯೋಚನೆ ಮಾಡಿದ್ರಂತೆ, ನಾವು ಕೃಷ್ಣ ದೇವರು ಹೌದು, ಆದರೆ ಕೃಷ್ಣನಿಗೆಲ್ಲ ಅನ್ನ ತೆಗೊಂಡು ಹೋಗಿ ಅವನನ್ನು ಪೂಜೆ ಎಲ್ಲ ಮಾಡಿ ಬಂದರೆ ನಾವು ಬ್ರಾಹ್ಮಣರು ಅನ್ನೋದಕ್ಕೆ ಮರ್ಯಾದೆಯಲ್ಲಿ, ಇದೊಂದು ಆಲೋಚನೆ ಮಾಡಿದರು. ಯಾಕಂದರೆ ಅವ ಗೊಲ್ಲರ ಹುಡುಗನಲ್ಲಿ ಹೋಗಿ ನಾವು ಪೂಜೆ ಮಾಡಿ ಬರುವುದಾ ಅಂತ ಒಂದು ಆಲೋಚನೆ ಇತ್ತು. ಎರಡನೇದ್ದು, ಇವನ ಬಗ್ಗೆ ನಾವು ಪೂಜಿಸಿದರೆ ಕಂಸನಿಗೆ ಇಷ್ಟ ಆಗಲಿಕ್ಕಿಲ್ಲ. ರಾಜಕೀಯ ಉಂಟು ಇವರ ಹತ್ರ, ಮಾಡುವುದೇ ಯಜ್ಞ ಆಗ. ಅದರಲ್ಲಿ ಇಂಥದ್ದೆಲ್ಲ ಚಿಂತನೆಗಳು ಸೇರಿ ಅದನ್ನು ಭಾಗವತ ಹೇಳುತ್ತೆ. ಇದು ಕಂಸನಿಗೆ ಇಷ್ಟವಾಗಲಿಕ್ಕಿಲ್ಲ ಅನ್ನುವ ಭಾವದಿಂದ ಹೋಗಲಿಲ್ಲ ಅನ್ನೋ ಒಂದು ವಿಷಯವನ್ನು ಭಾಗವತ ಉಲ್ಲೇಖ ಮಾಡುತ್ತೆ. ಹಾಗಾದರೆ ತರ್ಕಗಳು ಸೇರಿಕೊಂಡಾಗ ಅದರಲ್ಲಿ ಅನೇಕ ರೀತಿಯ ಲೌಕಿಕವಾದ ವಾಸನೆಗಳು ಅದರಲ್ಲಿ ಅಡ್ಡವಾಗಿ ನಿಂತು ಬಿಡ್ತವೆ. ಆದರೆ ಮನಸ್ಸನ್ನು ದೇವರಲ್ಲಿ ಹಾಕುವಾಗ ಶರಣಾಗತಿ ಎನ್ನುವುದೇ ಪ್ರಧಾನವಾಗುತ್ತೆ. ಆ ಶರಣಾಗತಿಯೊಂದೇ ಭಗವಂತನನ್ನು ನಮಗೆ ಹತ್ತಿರವಾಗಿಸತಕ್ಕಂತಹ ವಿಧಿ
ಅನ್ನುವುದನ್ನು ಅರ್ಥ ಮಾಡಿಸುವ ಒಂದೊಂದು ಕಥೆಗಳು. ಆಮೇಲೆ ಬಂದ ಪತ್ನಿಯರ ಜೊತೆಗೆ ತಾವೂ ಕೂಡ ಕೃಷ್ಣನ ಭಜನೆಯನ್ನು ಆ ಪುರುಷರು ಸೇರಿ ಮಾಡ್ತಾರೆ. ಈ ರೀತಿಯ ಹಲವು ವಿಧಾನಗಳಲ್ಲಿ ನಮ್ಮ ಮನಸ್ಸನ್ನು ಭಗವಂತನಲ್ಲಿ ನಿಲ್ಲುವುದಕ್ಕೋಸ್ಕರ ಲೀಲೆಯನ್ನು ತೋರಿದಂತಹ ಕೃಷ್ಣನಿಗೆ 11ನೆಯ ವರ್ಷದಲ್ಲಿ ಉಪನಯನವಾಯಿತು. ಕಂಸನ ಸೋದರ ಮಾವನ ಮಧುರೆಯಲ್ಲಿ ಮಡುಹಿದ ಯಶೋಧನಂದನ ಅಂತ ಅವನಿಗೆ ಹೆಸರು. ಉಪನಯನವಾದ ಮೇಲೆ ಸಾಂದೀಪನಿ ಗುರುಗಳ ಮನೆಯಲ್ಲಿ 64 ದಿವಸ ಅಧ್ಯಯನ ಮಾಡಿ ಬಂದ. ಗುರುಗಳಿಗೆ ಇವ ಪಾಠ ಹೇಳಿದ್ದು, ಅವರು ಇವನಿಗೆ ಪಾಠ ಹೇಳಿದ್ದು, ಏನೋ ಒಂದು ನಡೆಯಿತು. 64 ದಿವಸದ ವಿದ್ಯೆ ಅಧ್ಯಯನ ಆದ ಮೇಲೆ ಸತ್ತು ಹೋಗಿದ್ದ ಗುರುಸುತನನ್ನು ಮತ್ತೆ ಬದುಕಿಸಿ ಅವರಿಗೆ ಕೊಟ್ಟು ಆಶೀರ್ವಾದ ಪಡೆದ. ಒಳ್ಳೆಯ ಹೆಣ್ಣಂದಿರು ಸಿಗಲಿ ಅಂತ ಆಶೀರ್ವಾದ ಮಾಡಿದರು. ಆಮೇಲೆ ಮದುವೆ ಕೃಷ್ಣನಿಗೆ. ವಿದರ್ಭ ದೇಶದ ಕುಮಾರಿಯ ಜೊತೆಗೆ ರುಕ್ಮಿಣೀ ದೇವಿ ಸಾಕ್ಷಾತ್ ಭಗವತಿಯೇ ಅವತರಿಸಿದ್ದಾಳೆ. ರುಕ್ಮಿಣಿ ಕಲ್ಯಾಣ ನಡೆಯಿತು. ಸ್ಯಮಂತಗಮಣಿಯ ಪ್ರಸಂಗದಿಂದಾಗಿ ಜಾಂಬವತಿ ಮತ್ತು ಸತ್ಯಭಾಮೆಯರ ಜೊತೆಗೆ ವಿವಾಹ ನಡೆಯಿತು. ಕಾಂಡವ ಪ್ರಸ್ಥ ಅಂತ ಕರೀತಾರೆ. ಅದರ ದಾಹ ಪ್ರಸಂಗದಲ್ಲಿ ಸವಿತೃವಿನ ಮಗಳಾದಂತಹ ಕಾಳಿಂದಿಯ ಜೊತೆಗೆ ಈತನಿಗೆ ವಿವಾಹವಾಗ್ತದೆ. ಮಿತ್ರವಿಂದ, ಭದ್ರ ಮೊದಲಾದವರ ಜೊತೆಗೆ ನಗ್ನಜಿತ್ತನ ಮಗಳಾದಂತಹ ನೀಲೆ, ಕೊನೆಗೆ ಲಕ್ಷಣ ಅಂತ ಹೇಳುವ 8ನೆಯ ಸತಿ ಅಷ್ಟಮಹಿಷಿಯರ ವಿವಾಹದ ಜೊತೆಗೆ ಕೃಷ್ಣ ಒಂದು ಬಾರಿ ಪ್ರಾಗ್ಜ್ಯೋತಿಷಪುರಕ್ಕೆ ಹೋದ. ಪ್ರಾಗ್ಜ್ಯೋತಿಷಪುರ ಅಂದರೆ ಇವತ್ತು ಅಸಮ ದೇಶ ಅಂತ ಅದನ್ನು ಕರೀತಾರೆ. ನಮಗೆ ಅಸಮ ಅಂತ ಹೇಳಿ ಬರುವುದಿಲ್ಲ, ಅಸ್ಸಾಂ ಅಂತ ಹೇಳಿದರೆ ಅರ್ಥ ಆಗ್ತದೆ. ಹಿಮಾಲಯದ ತಪ್ಪಲಲ್ಲಿರತಕ್ಕಂತಹ ಪ್ರಾಗ್ಜ್ಯೋತಿಷಪುರದಲ್ಲಿ ನರಕಾಸುರ ದೊಡ್ಡ ಒಂದು ಯೋಜನೆ ಹಾಕಿಕೊಂಡಿದ್ದ. ಅದ್ಭುತವಾದ ದುರ್ಗದ ಹೊರಗೊಂದು ಜಲದುರ್ಗ, ಆ ಜಲದುರ್ಗದ ಹೊರಗೆ ಒಂದು ಪಾಶದುರ್ಗ ಅಂತ, ಇದು ಅಲ್ಲಿಯ ತನಕ ಯಾರಿಗೂ ಇರಲಿಲ್ಲಂತೆ, ಅವನಿಗಿದ್ದದ್ದು. ಆ ಪಾಶದುರ್ಗವನ್ನು ರಕ್ಷಣೆ ಮಾಡುವ ಇವನ ಸೇನಾಪತಿಗೆ ಮುರ ಅಂತ ಹೆಸರು. ಮುರಾಸುರ ಅಂತ ಅವನನ್ನು ಕರೀತಾರೆ. ಆ ಮುರ ಒಂದು ರೀತಿಯ ಸರ್ಪದ ರೂಪದಲ್ಲಿರತಕ್ಕಂತಹ, ಅವನ ಶರೀರದಲ್ಲಿ ಅನೇಕ ಪಾಶಗಳು, ಅದಕ್ಕೆ ಮುರಪಾಶಗಳು ಅಂತ ಹೆಸರು. ಒಂದು ಪಾಶವನ್ನು ಹೀಗೆ ಜಾಡಿಸಿದ ಅಂತಾದರೆ ಸಾಕು, ಅವನ ಇಡೀ ಕೋಟೆಗೆ ಯಾವ ಮಹಾಶಕ್ತಿ ಬಂದರೂ ಕೂಡ ಆ ಪಾಶ ಬಿಗಿದು ಅವನನ್ನು ಸಾಯಿಸಿ ಬಿಡ್ತಿತ್ತು. ಇಂಥ ಒಂದು ಚೈತನ್ಯಯುತವಾದ ಪಾಶಗಳಿಂದ ಕೂಡಿದ ಒಬ್ಬ ಅಸುರ ಮುರಾಸುರನ ಕಾರಣದಿಂದ ನರಕಾಸುರನಿಗೆ ಯಾರ ಜೊತೆಗೂ ಯುದ್ಧ ಮಾಡಬೇಕಾದ ಪ್ರಸಂಗವೇ ಬಂದಿರಲಿಲ್ಲಂತೆ. ನರಕಾಸುರನ ಒಂದು ಕೆಟ್ಟ ವ್ಯಕ್ತಿತ್ವ ಏನು ಅಂದರೆ ಸಿಕ್ಕಿದ್ದೆಲ್ಲ ಬೇಕು ಅವನಿಗೆ. ಅದನ್ನ ನಮ್ಮಲ್ಲೂ ಕೆಲವರನ್ನು ನರಕಾಸುರಾವ ಅಂತ ಹೇಳೋದು ಉಂಟುಂಟು. ಏನು ಸಿಕ್ಕಿದ್ದೆಲ್ಲ ಬೇಕು. ದಾರಿಯಲ್ಲಿ ಏನಾದರೂ ಯಾವುದೋ ಒಂದು ವಸ್ತುವಿನ ಬೇಗಡೆ ಬಿದ್ದಿದ್ರೆ ಚೆನ್ನಾಗಿದೆ ಅಂತ ಕಿಸೆಗೆ ಹಾಕೊಳ್ತಾರೆ. ಇನ್ಯಾವುದೋ ಒಂದು ಸೇದಿ ಬಿಟ್ಟದ್ದೊಂದು ಫಳಫಳ ಅಂತ ಅನಿಸಿತು, ಅದನ್ನು ತೆಗೆದು ಯಾವುದೋ ಚೀಲದಲ್ಲಿ ಹಾಕೊಳ್ತಾರೆ. ಏನು ಸಿಕ್ಕಿತೋ ಅದೆಲ್ಲ ತಗೊಂಡು ಹೋಗುದು. ಒಂದು ಕೆಲವರಲ್ಲಿ ಈ ರೀತಿಯ ವ್ಯಕ್ತಿತ್ವ ಇರ್ತದೆ. ಇನ್ನು ಕೆಲವರ ವ್ಯಕ್ತಿತ್ವ ಅದಕ್ಕಿಂತ ಭಿನ್ನವಾಗಿರ್ತದೆ. ಯಾರಾದ್ರೂ ಮನೆಗೆ ಬಂದ್ರೆ ಅಲ್ಲಿ ಏನೋ ನೋಡಿದ್ರೆ, ಇದೊಂದು ಪೆನ್ನು ಚೆನ್ನಾಗಿದೆ, ಇವರಲ್ಲಿ ತುಂಬಾ ಉಂಟಲ್ಲ, ಅದು ತಗೊಂಡು ಹೋಗುವ ಅಂತ ಏನೋ ಒಂದು ಭಾವನೆ. ಇದಕ್ಕೆ ಮನೋರೋಗ ಅಂತ ಕರೀತಾರೆ. ಶಾಸ್ತ್ರೀಯವಾಗಿ ಆ ರೀತಿಯ ವ್ಯವಸ್ಥೆಯನ್ನು ಉಲ್ಲೇಖ ಮಾಡ್ತಾರೆ. ಈ ರೀತಿಯ ಒಂದು ಮನೋರೋಗಿಯಾಗಿದ್ದ ನರಕಾಸುರ. ಸಿಕ್ಕಿದ್ದೆಲ್ಲ ಬೇಕು ಅವನಿಗೆ. ಚಂದದ ಹುಡುಗಿಯರು ಕಂಡ್ರೆ ಎಲ್ಲ ನಮ್ಮ ಮನೆಯಲ್ಲಿ ಇರ್ಬೇಕು, ಮದುವೆ ಆಗಬೇಕು ಅಂತಲ್ಲ, ಬಟ್ ನಮ್ಮ ಮನೆಯಲ್ಲಿ ಇರ್ಬೇಕು. ಹಾಗೆ ಅವ ಎಲ್ಲೆಲ್ಲೋ ಸುತ್ತಾಡಿ ಒಂದು ಬಾರಿ ದೇವಲೋಕಕ್ಕೆ ಹೋಗಿದ್ದ. ಅವನು ದೇವಲೋಕಕ್ಕೆ ದಿವಂಗತನಾಗಿದ್ರೆ ಚಂದ ಇರ್ತಿತ್ತು. ದೇವಲೋಕಕ್ಕೆ ಹೋಗಿ ಬರುವವ. ದೇವಲೋಕಕ್ಕೆ ಹೋದಾಗ ದೇವಮಾತೆಯಾದ ಅದಿತಿ ದೇವಿಯ ಕರ್ಣಕುಂಡಲವನ್ನು ನೋಡಿದ. ಈ ಕರ್ಣಕುಂಡಲ ನಮ್ಮ ಮನೆಯಲ್ಲಿರಬೇಕು, ತನ್ನ ಹೆಂಡತಿಯಲ್ಲಿರಬೇಕು ಅಂತಲ್ಲ, ನಮ್ಮ ಮನೆಯಲ್ಲಿರಬೇಕು. ಅವನ ಮನೆಯಲ್ಲಿ ಅವನ ತಾಯಿ ಇದ್ದಾಳೆ, ನನ್ನ ತಾಯಿಯ ಕರ್ಣದಲ್ಲಿರಬೇಕು ಅಂತ ಅನಿಸಿತಂತೆ ಅವನಿಗೆ. ತಾಯಿಗೆ ಧರೆ ಅಂತ ಹೆಸರು. ದೇವೇಂದ್ರ ಅಲ್ಲೇ ಇದ್ದಾನೆ. ಸೀದಾ ಹೋದ. ಅಮ್ಮನ ಹತ್ರ ಕೇಳ್ಬೋದಿತ್ತು, ನಿಮ್ಮ ಕುಂಡಲ ಒಂದು ಕೊಡಿ ಅಂತ. ಕೇಳಲಿಲ್ಲ, ಸೀದಾ ಕಿವಿ ಹರಿದು ಹಿಡ್ಕೊಂಡು ಬರ್ತಾನೆ. ಹಿಡ್ಕೊಂಡು ಬಂದು ತನ್ನ ತಾಯಿಯಾದಂತಹ ಧರೆಯ ಕೈಯಲ್ಲಿ ಕೊಡ್ತಾನೆ. ಇಂಥದ್ದು ಕುಬೇರನ ಹತ್ರ ಹೋಗಿದ್ದ. ಕುಬೇರನಲ್ಲಿ ಒಂದು ಕಾಂಚನಸ್ರಾವಿ ಛತ್ರ ಅಂತ ಉಂಟು. ಅದೊಂದು ಛತ್ರ ಅದೇನು ಬಂಗಾರದ ಬಿಂದುಗಳನ್ನು ಬೀಳಿಸುವುದಂತೆ. ಈಗ ಹೋಗ್ತಾ ಇದ್ದಲ್ಲೆಲ್ಲ ಬಂಗಾರ. ಅವನ ಹಿಂಭಾಗದಿಂದ ಬಂದವರೆಲ್ಲ ಒಂದೊಂದು ತೆಗೆದು ಕಿಸೆಯಲ್ಲಿ ಹಾಕೊಳ್ಳಿಕ್ಕೆ ಈ ರೀತಿ ಒಂದು ಕಾಂಚನಸ್ರಾವಿ ತಿಷ್ಠತಿ ಅಂತದ್ದೊಂದು ವಿಶೇಷವಾದ ಛತ್ರ. ಇವ ನೋಡಿದ, ಇದು ನಂಗೆ ಬೇಕು ಅಂತ ಹಿಡ್ಕೊಂಡು ಬಂದ. ಯಾರು ಅವನನ್ನು ವಿರೋಧ ಮಾಡಿದರೆ ಅವರು ಬದುಕುವುದಿಲ್ಲ ಅಂತ ಅರ್ಥ. ಊರಿನಲ್ಲಿ ಯಾರ ಮನೆಗಾದ್ರೂ ಊರಲ್ಲಿ ಕೇಳುವುದು, ಯಾರಿಲ್ಲಿ ಸುಂದರವಾದ ಹುಡುಗಿಯರು, ಅಷ್ಟು ಹುಡುಗಿಯರನ್ನು ಹಿಡ್ಕೊಂಡು ಬಂದು ತನ್ನ ಮನೆಯಲ್ಲಿ ಇಟ್ಟುಕೊಂಡು. ಹೀಗೆ ಇವನು ತಂದು ಹಾಕಿದ ಸುಂದರ ಹುಡುಗಿಯರು ಎಷ್ಟು ಜನ? 16,100.
ಪುಣ್ಯಕ್ಕೆ 101 ಆಗಬೇಕಿತ್ತು, ಅಷ್ಟರಲ್ಲಿ ಕೃಷ್ಣ ಬಂದ. ಅಷ್ಟು ಸ್ತ್ರೀಯರನ್ನು ನೆಲಮಾಳಿಗೆಯಲ್ಲಿ ವಿಶಿಷ್ಟವಾದ ಉಪಭೋಗ ವ್ಯವಸ್ಥೆಯನ್ನು ಮಾಡಿ ಅವರನ್ನು ಸಂರಕ್ಷಣೆ ಮಾಡಿ ಇಟ್ಟುಕೊಂಡಿದ್ದ. ಕುಬೇರನ ಕೈಯಲ್ಲಿ ಇನ್ನೊಂದು ಮಾಡಿದ್ದ, ಅವನಿಗೆ 8 ಆನೆಗಳಿದ್ವಂತೆ. ಅದೆಲ್ಲ ಆನೆಗಳು ಕೂಡ 2 ಸೊಂಡಿಲು 4 ದಾಡೆ, 2 ಸೊಂಡಿಲ 4 ದಾಡೆಯ ವಿಶಿಷ್ಟವಾದ ಆನೆಗಳು. ಅದರಲ್ಲಿ ಒಂದು ಆನೆಗೆ ಐರಾವತ ಅಂತ ಹೆಸರು. ಐರಾವತ, ಪುಂಡರೀಕ, ಕುಮುದ, ಅಂಜನ ಮೊದಲಾದ ಆನೆಗಳು. ಅದರಲ್ಲಿ ಒಂದು ಭಗದತ್ತ, ಒಂದು ವಿಶಿಷ್ಟವಾದ ಆನೆ ಎಲ್ಲ ಇದೆ. ಈ ಆನೆಗಳನ್ನೆಲ್ಲ ತಂದು ತಾನು ಇಟ್ಟುಕೊಂಡಿದ್ದ. ಇಂಥ ಸಂದರ್ಭದಲ್ಲಿ ಯಾವ ಹೆಣ್ಣು ಮಕ್ಕಳನ್ನು ಕಳೆದುಕೊಂಡಂತಹ ತಂದೆ ತಾಯಿಯರೆಲ್ಲ ಬಂದು ಶ್ರೀಕೃಷ್ಣನಲ್ಲಿ ಮೊರೆ ಇಟ್ಟರು. ಅನೇಕ ದುಷ್ಟರನ್ನು ಸಂಹರಿಸಿದ್ದಿ ಭಗವಂತ, ಅವನನ್ನು ಒಂದು ಮುಗಿಸಬೇಕು ನೀನು, ಅಥವಾ ಅವನು ಈ ಮಾಡುವ ದುರಾಚಾರವನ್ನು ನಿಲ್ಲಿಸಬೇಕು ಅಂತ. ಇಷ್ಟರಲ್ಲಿ ದೇವೇಂದ್ರನೇ ಬಂದಂತೆ. ದೇವೇಂದ್ರ ಬಂದು ಅಮ್ಮನ ಕಿವಿ ಹರಿದಿದೆ ಅಂತ ಹೇಳಿದ. ನರಕಾಸುರ ಕಿವಿಯಲ್ಲಿದ್ದಂತಹ ಕುಂಡಲವನ್ನು ಅಪಹರಿಸಿದ್ದಾನೆ. ಕೃಷ್ಣ ಅಮ್ಮನ ಕಡೆಗೆ ಕೈ ಮುಗಿತಾನೆ. ಅದಿತಿ ಅಂತ ಹೇಳಿದ್ರೆ ಕೃಷ್ಣ, ಅದೇ ಅದಿತಿಯೇ ಇವತ್ತು ದೇವಕಿಯಾಗಿ ಈತನನ್ನು ಹೆತ್ತದ್ದಲ್ವಾ. ಹಿಂದಕ್ಕೆ ಇದೇ ಕೃಷ್ಣ ವಾಮನನಾಗಿ ಅವತರಿಸುವಾಗ ಅದಿತಿ ದೇವಿಯ ಗರ್ಭದಲ್ಲೇ ಆವಿರ್ಭವಿಸಿದ್ದಲ್ವಾ. ಅವಾಗ ಆತ ಹೊರಡುವಾಗ ಸತ್ಯಭಾಮೆ ಹತ್ರ ಒಂದು ಹೇಳಿದ, ನಾನು ಸ್ವರ್ಗಕ್ಕೆ ಹೋಗಿ ಬರ್ತಾ ಇದ್ದೇನೆ. ಹೆಂಡತಿ ಹತ್ರ ಹೀಗೆ ಹೇಳಿದ್ರೆ ಬರೀ ಕಷ್ಟ, ಹೇಳು ಸ್ವರ್ಗಕ್ಕೆ ಹೋಗಿ ಬರ್ತಾ ಇದ್ದೇನೆ. ಸತ್ಯಭಾಮೆ ನಾನು ಬರ್ತೇನೆ ಅಂತ ಶುರು ಮಾಡಿಲ್ಲ. ಯಾಕೆ ಹೋಗ್ತಾ ಇರೋದು ಸ್ವರ್ಗಕ್ಕೆ ಅಂತಾದ್ರೆ ನಾನು ಬರ್ತೇನೆ ಅಂತ. ಅಲ್ಲ, ತುಂಬಾ ಕಷ್ಟ ಉಂಟು. ಯಾಕಂದ್ರೆ ಸೀದಾ ಸ್ವರ್ಗಕ್ಕೆ ಹೋಗುದಲ್ಲ, ನಾನು ಅಸಮ ದೇಶಕ್ಕೆ ಹೋಗಿ ಪ್ರಾಗ್ಜ್ಯೋತಿಷಪುರದಲ್ಲಿರುವ ನರಕಾಸುರ ಜೊತೆಗೆ ಹೋರಾಡಿ ನನ್ನ ಅಮ್ಮನ ಕುಂಡಲವನ್ನು ಪಡೆದುಕೊಂಡು ಆಮೇಲೆ ಸ್ವರ್ಗಕ್ಕೆ ಹೋಗಬೇಕಾಗಿದೆ. ಸತ್ಯಭಾಮೆ ಹೇಳ್ತಾಳೆ, ಒಳ್ಳೆ ಚಂದ ಆಯಿತು, ನಾನೊಂದು ಬಿಲ್ಲು ಇಟ್ಕೊಂಡು ಬರ್ತೇನೆ. ಅವಳಿಗೆ ಯುದ್ಧ ಮಾಡಬೇಕು ಅಂತ ಒಂದು ಹಪತಪಿಯಂತೆ. ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿದವಳು. ಯಾಕಂದ್ರೆ ಸತ್ರಾಜಿತನಿಗೆ ಇದ್ದವಳು ಒಬ್ಬಳೇ ಮಗಳು. ಸತ್ರಾಜಿತ ಅವಳನ್ನೇ ಗಂಡು ಮಗನ ಹಾಗೆ ಬೆಳೆಸಿದ್ದ, ಗಂಡು ಮಗಳ ಹಾಗೆ ಬೆಳೆಸಿದ್ದಾನೆ. ಆದ್ರಿಂದ ಅವಳು ಯುದ್ಧದಲ್ಲಿ ಮಹಾ ನಿಪುಣಳು, ಸಾರಥ್ಯ ಮಾಡುವುದರಲ್ಲೂ ಕೂಡ ಚೆನ್ನಾಗಿ ಬಲ್ಲವಳು. ಕೃಷ್ಣ ಹೇಳಿದ, ಸರಿ, ಹಾಗಾದ್ರೆ ನರಕಾಸುರನ ಜೊತೆಗೆ ಯುದ್ಧ ಮಾಡುವಾಗ ನಂಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀನು ಯುದ್ಧ ಮಾಡಬೇಕಾದೀತು. ಸಿದ್ಧ ಅಂತ ಹೇಳಿ ತನ್ನದೂ ಬಿಲ್ಲು ಹಿಡ್ಕೊಂಡು ಬಂದಿದ್ದಾಳೆ ಅವಳು. ಹಾಗೆ ಒಂದೇ ರಥದಲ್ಲಿ ಸತ್ಯಭಾಮೆ ಮತ್ತು ಕೃಷ್ಣ ಇಬ್ಬರೂ ಕೂಡ ಸೇರಿ ಪ್ರಾಗ್ಜ್ಯೋತಿಷಪುರಕ್ಕೆ ಪ್ರವೇಶ ಮಾಡಿದಾಗ ಮುರಾಸುರ ಎದ್ದ. ಮುರಾಸುರ ನಿದ್ದೆ ಜಾಸ್ತಿ ಅವನು ನಿದ್ದೆ, ಯಾಕೆ ಸ್ವಲ್ಪ ಕುಡಿದಿರ್ತಾನೆ, ಹಾಗೆಯೇ ಒಂದು ಸರ್ತಿ ಬಿದ್ದಿರ್ತಾನೆ. ಕೃಷ್ಣ ಬಂದು ಅಲ್ಲಿ ಪಾಂಚಜನ್ಯವನ್ನು ಮೊಳಗಿಸಿದ್ದೇ ತಡ ಮುರಾಸುರ ಭಾರೀ ಸಿಟ್ಟಿನಿಂದ ಎದ್ದು ತನ್ನ ಪಾಶದಿಂದ ಆತನನ್ನು ಬಿಗಿಯುವುದಕ್ಕೆ ಪ್ರಯತ್ನಿಸಿದ. ಆದರೆ ಕೃಷ್ಣ ಕೈಯಲ್ಲಿದ್ದ ನಂದಕವೆಂಬ ಖಡ್ಗದಿಂದ ಆ ಪಾಶಗಳನ್ನು ಕತ್ತರಿಸಿದ. ಒಂದೊಂದು ಪಾಶ ತುಂಡಾಗುವುದನ್ನು ನೋಡಿ ಮುರಾಸುರನ ಜೊತೆಗೆ ಯುದ್ಧ ನಡೆಯುತ್ತೆ. ಮುರನನ್ನು ಸಂಹರಿಸಿ ಕೃಷ್ಣ ಮುರಾರಿ ಅಂತ ಕರೆಸಿಕೊಳ್ತಾನೆ. ಯಾವಾಗ ಪಾಶಬಂಧನ ನಿವೃತ್ತವಾಯಿತು, ಕೃಷ್ಣ ಒಳಗೆ ಪ್ರವೇಶಿಸಿದ. ನರಕಾಸುರನಿಗೆ ಸಿಟ್ಟು ಬಂತು, ನನ್ನ ಮುರನನ್ನು ಸಂಹರಿಸಿದ್ದಾನೆ ಅಂತ ಸಿಟ್ಟು. ಸಿಟ್ಟಿನಿಂದ ಆತ ಎಲ್ಲೆಲ್ಲಿಲ್ಲೋ ಏನೇನೋ ಅಸ್ತ್ರಗಳನ್ನು ತಂದಿದ್ದ. ಇವತ್ತು ಅದು ಯಾವ ಪ್ರಪಂಚದ ಯಾವ ದೇಶದಲ್ಲೂ ಇಲ್ಲ ಅಂಥ ಅಸ್ತ್ರ. ಆ ರೀತಿ ವರ್ಣನೆ ಮಾಡಿದ್ದಾರೆ. ಇವತ್ತು ಈ ಪರಮಾಣು ಅಸ್ತ್ರಗಳೆಲ್ಲ ಲೆಕ್ಕಕ್ಕೆ ಇಲ್ಲ, ಅಂಥ ಅಸ್ತ್ರಗಳೆಲ್ಲ ಇತ್ತು. ಅದನ್ನೆಲ್ಲ ಕೃಷ್ಣನ ಕಡೆಗೆ ಪ್ರಯೋಗಿಸುವುದಕ್ಕೆ, ಯಾಕಂದ್ರೆ ಮುರನನ್ನು ಕೊಂದಿದ್ದಾನೆ ಅಂದ್ರೆ ಅಸಾಮಾನ್ಯನಿದ್ದಾನೆ ಅಂತ ಯುದ್ಧಕ್ಕೆ ಬಂದ. ಆದರೆ ಕೃಷ್ಣ ನಿನ್ನ ಸೇನೆಯ ಜೊತೆಗೆ ಯುದ್ಧ ಬೇಡ, ದ್ವಂದ್ವ ಯುದ್ಧಕ್ಕೆ ಬಾ ಅಂತ ಕರೆದ. ಇವತ್ತು ದ್ವಂದ್ವ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದ. ಸಾಯುವುದಾದ್ರೆ ನಾವು ಸೇನೆಯ ಜೊತೆಗೆ ಸಾಯುವುದು, ಒಬ್ಬೊಬ್ಬರು ಸಾಯಲಿಕ್ಕಿಲ್ಲ. ಕೊನೆಗೆ ಸೇನೆಯ ಜೊತೆಗೆ ಯುದ್ಧ ನಡೆಯುತ್ತೆ. ಈತನ ಸೇನೆಯಲ್ಲಿದ್ದ ಮಹಾರಥಿ ಅತಿರಥಿಗಳೆಲ್ಲ ಸಂಹೃತರಾಗ್ತಾರೆ. ಕೊನೆಗೆ ದ್ವಂದ್ವ ಯುದ್ಧವೇ ನಡೆಯುತ್ತೆ. ದ್ವಂದ್ವ ಯುದ್ಧದಲ್ಲಿ ಕೃಷ್ಣ ಸೋತು ಹೋದ ಅಂತ ಒಂದು ಕಥೆ ಉಂಟು. 1-2 ಕಥೆ ಉಂಟು ಕೃಷ್ಣ ಸೋತು ಹೋದ ಕಥೆಗಳು. ಮಹಾನಾಟಕ ಸೂತ್ರಧಾರಿಯವ. ತಾನು ಆತ ಹೊಡೆದ ಒಂದು ಮಹಾಬಾಣಕ್ಕೆ ಎದೆ ಕೊಟ್ಟು, ಸ್ವಲ್ಪ ಆ ಕಡೆ ಹೋಗ್ತಿತ್ತು, ಬೇಕು ಅಂತ ಎದೆ ಕೊಟ್ಟು ತಲೆ ತಿರುಗಿದ ಹಾಗೆ ನಾಟಕ ಮಾಡಿ ಬಿದ್ದು ಬಿಲ್ಲನ್ನು ಹೀಗೆ ತನ್ನ ಹೆಂಡತಿಯ ಪಕ್ಕಕ್ಕೆ ಹಾಕಿ ಬಿದ್ದ. ಆ ಪತ್ನಿ ಹಿಡ್ಕೊಂಡು ಬಿಲ್ಲು. ಇವನ ಶಾರ್ಂಗವನ್ನು ಸತ್ಯಭಾಮೆ ತಾನೇ ಹಿಡ್ಕೊಂಡು ತಾನು ಯುದ್ಧ ಮಾಡುವಾಗ ಇವ ಬಿದ್ದವ ಮೆಲ್ಲ ಎದ್ದು ಹಿಂದೆ ಹೋಗಿ ಅವಳು ಎಳೆದ ಬಾಣವನ್ನು ತಾನೂ ಚೂರಿ ಎಳೆದು ಬಿಡ್ತಾನೆ. ಆ ಬಾಣದಿಂದ ನರಕಾಸುರ ಸತ್ತು ಹೋದ. ಅಂದ್ರೆ ನರಕಾಸುರ ಒಂದು ವರ ಕೇಳಿದ್ದಂತೆ, ನಾನು ಸಾಯಬಾರದು ಅಂತ. ಕೊನೆಗೆ ಆ ರೀತಿ ವರ ಇಲ್ಲ ಅಂತ ಆದ್ಮೇಲೆ ಅಪ್ಪ ಅಮ್ಮ ಜೊತೆಗೆ ನನಗೆ ಬಾಣ ಪ್ರಯೋಗ ಮಾಡಿದರೆ, ಶಸ್ತ್ರಾಘಾತ ಮಾಡಿದರೆ ನಾನು ಸಾಯ್ಬೇಕು.
ಆದರೆ ಅಪ್ಪ ಅಮ್ಮ ಜೊತೆಗೆ ಹೊಡೆಯಲಾರು, ಯಾಕಂದ್ರೆ ಅವನಿಗೆ ಅಪ್ಪ ಯಾರು ಅಂತಲೇ ಗೊತ್ತಿಲ್ಲ ಇವನಿಗೆ, ನರಕಾಸುರನಿಗೆ. ಅವನು ಭೂಮಿಯಲ್ಲಿ ಹುಟ್ಟಿದವ. ವರಾಹರೂಪಿಯಾದ ಭಗವಂತ ಹೀಗೊಮ್ಮೆ ಬೆವರು ತೆಗೆದು ನೆಲಕ್ಕೆ ಹಾಕಿದಾಗ ವರಾಹನ ಬೆವರಿನಿಂದ ಭೂವರಾಹರ ಸಂಬಂಧದಿಂದ ಆವಿರ್ಭವಿಸಿದವ. 3 ಜನ ಹುಟ್ಟಿದ್ರಲ್ವಾ, ಒಬ್ಬ ನರಕಾಸುರ, ಭೌಮಾಸುರ ಅಂತ ಅವನಿಗೆ ಹೆಸರು, ಭೂಮಿಯಿಂದ ಹುಟ್ಟಿದ್ರಿಂದ. ಮತ್ತೊಬ್ಬ ವಾಸ್ತು ಅಂತ, ವಾಸ್ತು ಪುರುಷ, ವರಾಹಸ್ಯ ಹರೇ ಸುತಃ. ಮತ್ತೊಬ್ಬ ಕುಜ, ಮಂಗಳ ಅಂತ ಅಥವಾ ಭೌಮ ವಾಸರ ಅಂತ ಹೇಳ್ತೇವಲ್ಲ ಮಂಗಳನಿಗೆ. ಕು ಅಂದ್ರೆ ಭೂಮಿ, ಕುಜ ಅಂದ್ರೆ ಭೂಮಿಯ ಮಗ. ಮಂಗಳ ಗ್ರಹ ಭೂಮಿಯ ಹಾಗೇ ಇರುವುದು, ಭೂಮಿಯ ಮಗುವೇ ಅದು. ಆದ್ರಿಂದ ಮಂಗಳ, ವಾಸ್ತು ಮತ್ತು ನರಕ ಇವರಿಬ್ಬರು ಭಗವಂತನಿಂದ ಆವಿರ್ಭವಿಸಿದರು. ಅದೇ ಭಗವಂತ ಈಗ ಇಲ್ಲಿ ಕೃಷ್ಣನಾಗಿದ್ದಾನೆ, ಅದೇ ಭೂದೇವಿ ಇವತ್ತು ಸತ್ಯವತಿಯಾಗಿದ್ದಾಳೆ. ಇಬ್ಬರು ಜೊತೆಗೆ ಹೋರಾಡಿ ಸಾಯಿಸಬೇಕು ವರವನ್ನು ಸತ್ಯಗೊಳಿಸುವುದಕ್ಕೋಸ್ಕರ. ಅದಕ್ಕೆ ಕೃಷ್ಣ ಕರ್ಕೊಂಡು ಬಂದದ್ದು. ನಾನು ಸ್ವರ್ಗಕ್ಕೆ ಹೋಗ್ತೇನೆ ಬಾ ಅಂತ ಕರೆದದ್ದೇ ಅದಕ್ಕೋಸ್ಕರ. ನರಕಾಸುರ ಪತನವಾದ ಮೇಲೆ ಕೃಷ್ಣನಿಗೆ ಬಂದು ಸಮಗ್ರ ಐಶ್ವರ್ಯವನ್ನು, ಇಡೀ ತನ್ನ ಪ್ರಾಗ್ಜ್ಯೋತಿಷಪುರ ಅಸಮ ದೇಶ ಅಷ್ಟನ್ನು ಒಪ್ಪಿಸಿದವಳು ಯಾರು ಅಂದರೆ ಧರಾದೇವಿ. ಪುಟ್ಟ ಮೊಮ್ಮಗ ಇದ್ದಾನೆ ಸಹದೇವ ಅಂತ, ಅವನಿಗೆ ಭಗದತ್ತ ಅಂತ ಅವನಿಗೆ ಹೆಸರು. ಸಹದೇವ, ಆ ಸಹದೇವನನ್ನು ಕರೆದುಕೊಂಡು ಬಂದು ಶ್ರೀಕೃಷ್ಣನ ಪಾದದಲ್ಲಿ ಹಾಕಿ ಇವನನ್ನು ನೀನು ಉದ್ಧರಿಸಬೇಕು ಅಂತ ಧರಾದೇವಿ ಕೃಷ್ಣನನ್ನು ಸ್ತೋತ್ರ ಮಾಡಿದ್ಲು. ಕೃಷ್ಣ ಆ ಮಗುವನ್ನು ತಾನು ಸಂರಕ್ಷಣೆ ಮಾಡ್ತಾನೆ. ಒಂದು ಸುಪ್ರತೀಕ ಅಂತ ಒಂದು ದೊಡ್ಡ ಆನೆ, ಆ ಆನೆಯ ಮೇಲೆ ಕುಳಿತುಕೊಂಡು ಕೂಡಿಸಿ ಅವನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಅವನಿಗೆ ಭಗದತ್ತನಿಗೆ, ಅಂದ್ರೆ ಈತನ ಮಗನಾದ ಭಗದತ್ತನಿಗೆ ಆನೆಯ ಮೇಲೆ ಕೂಡಿಸಿ ಒಂದು ಪಟ್ಟಾಭಿಷೇಕ ಮಾಡಿ ಧರ್ಮದಿಂದ ರಾಜ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿದ. ಅಷ್ಟರ ಜೊತೆಗೆ ನಾನು ಬಂದದ್ದು ಅಂತ ಕೃಷ್ಣ ಶುರು ಮಾಡಿದ. ಅಷ್ಟು ಹೊತ್ತಿಗೆ ಧರಾದೇವಿ ಸೀದಾ ಬಂದು ಬಂಗಾರದ ತಟ್ಟೆಯಲ್ಲಿ ಕುಂಡಲಗಳನ್ನು ಕೊಟ್ಟಿದ್ದಾಳೆ. ಅಮ್ಮನ ಕುಂಡಲ ಅಂತ ಕೃಷ್ಣ ಅದನ್ನು ತೆಗೆದು ತನ್ನ ಕಣ್ಣಿಗೆ ಆನಿಸಿ ಸತ್ಯಭಾಮಿಯ ಕೈಯಲ್ಲಿ ಕೊಟ್ಟು, ಅಮ್ಮನ ಹತ್ರ ಹೋದಾಗ ನೀನೇ ಅಮ್ಮನ ಕಿವಿಗೆ ತೊಡಿಸಬೇಕು, ಕಿವಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಎಲ್ಲ ಸರಿ ಮಾಡಬೇಕು ಅಂತ ಪತ್ನಿಯ ಕೈಯಲ್ಲಿ ಆ ಕುಂಡಲವನ್ನು ಕೊಡ್ತಾನೆ. 4 ದಂತದ ಆನೆಗಳನ್ನು ಎಲ್ಲೆಲ್ಲಿ ಹೋಗಬೇಕು ಅಲ್ಲಲ್ಲಿಗೆ ಕಳಿಸಿಕೊಡ್ತಾನೆ. ಕಾಂಚನಶ್ರಾವಿ ಛತ್ರ, ಬೇರೆ ಬೇರೆ ಏನೇನು ಇವ ವಿಶೇಷ ವಸ್ತುಗಳನ್ನು ತಂದಿದ್ದಾನೆ. ಅದರ ಅಧಿಪತಿಗಳು ಯಾರು ಅಂತ ನೋಡಿ ಅವರವರ ಕಡೆಗೆ ಅದನ್ನು ಕಳಿಸಿಕೊಡ್ತಾನೆ. 16,100 ಜನ ಹೆಣ್ಣು ಮಕ್ಕಳಲ್ಲಿದ್ದಲ್ಲಿಗೆ ಹೋಗಿ ನಿಮ್ಮ ನಿಮ್ಮ ಊರುಗಳಿಗೆ ನೀವು ಹೋಗಬೇಕು, ಅದಕ್ಕೆ ರಥದ ವ್ಯವಸ್ಥೆಯನ್ನು ಭಗದತ್ತ ಮಾಡ್ತಾನೆ ಅಂತ ವ್ಯವಸ್ಥೆ ಮಾಡ್ತಾನೆ. ಆದರೆ ಆ ಹೆಣ್ಣು ಮಕ್ಕಳು ಕೃಷ್ಣನನ್ನು ಕಂಡ ಮೇಲೆ ಬೇರೆ ಯಾವುದೂ ನಮಗೆ ಪ್ರಪಂಚದಲ್ಲಿ ಬೇಡ ಅಂತ ಅಂಗಲಾಚುತ್ತಾರೆ. ಪರಪುರುಷನ ಮನೆಯಲ್ಲಿ ನಾವು ಇಷ್ಟು ಕಾಲ ಇದ್ವಿ, ನಾವು ಇವತ್ತು ನಮ್ಮ ಊರಿಗೆ ಹೋದರೆ ನಮ್ಮ ತಂದೆ ತಾಯಿಯರಿಗೆ ಸ್ವಲ್ಪ ತಲೆಗೆ ಏನೋ ಹುಳ ಬಿಟ್ಟ ಹಾಗೆ ಆಗ್ತದೆ. ಈ ಮಕ್ಕಳನ್ನು ಯಾರಿಗೆ ಮದುವೆ ಮಾಡಿಕೊಡುವುದು? ನಮ್ಮ ಅಸಾಮರ್ಥ್ಯದಿಂದ ನಾವು ನರಕಾಸುರನ ಮುಂದೆ ಸೋತು ನಮ್ಮ ಹೆಣ್ಣನ್ನು ಬಿಟ್ಟುಕೊಟ್ಟಿದ್ದೇವೆ. ಪರಪುರುಷನ ಮನೆಯಲ್ಲಿ ಇಷ್ಟು ಕಾಲ ವಾಸ ಮಾಡಿದ ಹೆಣ್ಣು ಮಕ್ಕಳನ್ನು ಹೇಗೆ, ಯಾವ ಮುಖದಿಂದ ಮದುವೆ ಮಾಡಿಕೊಡುವುದು ಅನ್ನುವ ಸಮಸ್ಯೆ ನಮ್ಮ ಜೀವನದಲ್ಲಿ ಎದುರಾಗ್ತದೆ. ಕೃಷ್ಣ, ನಾವು ನಿಜವಾಗಿ ಏನು ಶುದ್ಧರಿದ್ದೇವೆ ಅನ್ನುವುದನ್ನು ಸಮಾಜ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲರ ಅಂತರ್ಯಾಮಿಯಾದ ನೀನು ನಮ್ಮ ಪರಿಶುದ್ಧತೆಯನ್ನು ಬಲ್ಲವನಾಗಿದ್ದಿ. ಆದ್ರಿಂದ ನಾವು ನಿನಗೆ ಒಪ್ಪಿಸಿಕೊಂಡಿದ್ದೇವೆ, ಸ್ವೀಕರಿಸುವ ಭಾಗ್ಯ ಕೊಟ್ಟು ಕೃಷ್ಣನ ಪತ್ನಿಯರು ಅಂತ ತಲೆ ಎತ್ತಿ ಊರಲ್ಲಿ ಓಡಾಡುವಂತಹ ಒಂದು ಅವಕಾಶವನ್ನು ನಮಗೆ ಕಲ್ಪಿಸಬೇಕು ಅಂತ ಅಷ್ಟೂ ಜನ ಕೇಳಿಕೊಂಡಾಗ, ಅವರೆಲ್ಲ ಜನ್ಮಾಂತರದಲ್ಲಿ ಮಾಡಿದ ಸಾಧನೆ ತಪಸ್ಸು ಎಲ್ಲ ಬೇರೆ ಪುರಾಣದಲ್ಲಿದೆ. ಆ ಬಲದಿಂದ ಕೃಷ್ಣ, ಸರಿ ನಿಮ್ಮ ನಿಮ್ಮ ಊರಿಗೆ ಹೋಗಿ, ನನ್ನನ್ನೇ ವಿವಾಹವಾಗಬೇಕು ಅನ್ನೋ ಹಠ ಇದ್ರೆ ನಿಮ್ಮ ತಂದೆ ತಾಯಿಯರನ್ನು ಒಪ್ಪಿಸಿ ಅವರನ್ನು ಕರ್ಕೊಂಡು ಬನ್ನಿ ಅಂತ ದ್ವಾರಕೆಗೆ ಹೋಗಿ ಅಂತ ಕಳಿಸಿದ. ಅಷ್ಟೂ ಜನರಿಗೆ ಪ್ರತ್ಯೇಕ ರಥದಲ್ಲಿ ಕಳಿಸಿ ಅವರು ದ್ವಾರಕೆಗೆ ಬರುವುದಕ್ಕಿಂತ 2 ದಿನ ಮುಂಚೆ ದ್ವಾರಕೆಗೆ ಕೃಷ್ಣ ಬಂದಾಗಿದೆ. ಕೃಷ್ಣ ಬಂದಿದ್ದಾನೆ. ಎಲ್ಲಿಗೆ ಹೋಗಿ? ಅಲ್ಲಿಂದ ಗರುಡಾರೂಢನಾಗಿ ದೇವಲೋಕಕ್ಕೆ ಹೋಗಿ ಅಮ್ಮನಾದಂತಹ ಅದಿತಿ ದೇವಿಗೆ ಆ ಕುಂಡಲಗಳನ್ನು ಸತ್ಯಭಾಮಿಯ ಮೂಲಕವೇ ತೊಡಿಸಿಸಿ ಆಕೆಗೆ ನಮಸ್ಕಾರ ಮಾಡ್ತಾರೆ. ಅತಿಥಿ ದೇವಿಗೆ ವಿಶೇಷ ಆನಂದವಾಯ್ತಂತೆ. ಯಾಕಂದ್ರೆ ಅದೊಂದು ಒಳ್ಳೆ ಭಾಗ್ಯ, ಅದು ಭಾಗ್ಯವನ್ನು ಸೂಚನೆ ಮಾಡ್ತಕ್ಕಂಥ ಆಭರಣ. ಅಂಥದ್ದನ್ನು ನರಕಾಸುರ ಎತ್ತಿಕೊಂಡು ಹೋಗಿದ್ದ. ವ್ಯವಸ್ಥಿತವಾಗಿ ಕೃಷ್ಣ ತಂದು ಮಾತೃ ಸೇವೆಯನ್ನು ನಡೆಸಿದ. ಆದರೆ ಅಲ್ಲಿ ಇಂದ್ರನಿಂದ ಸತ್ಕೃತನಾದ ಕೃಷ್ಣ ಹೊರಡುವಾಗ ಒಂದು ಕೆಲಸ ಮಾಡಿದ. ಒಂದು ಗಿಡವನ್ನು ಹಾಕಿಕೊಂಡು ಹೋದ. ಆ ಗಿಡದ ಅಡಿಯಲ್ಲಿ ಸತ್ಯಭಾಮೆಯ ಜೊತೆಗೆ ಕೃಷ್ಣ ಸ್ವಲ್ಪ ಕೂತಿದ್ದಂತೆ. ಇದು ಯಾವ ಗಿಡ ಅಂತ ಕೇಳಿದ್ಲವಳು. ಇದರ ಕೆಳಗೆ ಕೂತ್ರೆ ಏನೋ ಒಂದು ವಿಶಿಷ್ಟ ಆನಂದ ಆಗುತ್ತಲ್ಲ, ಒಂದು ತಂಪಾಗುತ್ತಲ್ಲ, ಏನು ಗಿಡ ಇದು? ಕೃಷ್ಣ ಗಿಡ ಏನು ಅಂತ ಹೇಳಲೇ ಇಲ್ಲ, ಅದನ್ನು ವರ್ಣನೆ ಶುರು ಮಾಡಿದ. 1.5 ಪುಟ ಕೃಷ್ಣ ವರ್ಣನೆ ಮಾಡಿದ್ದನು.
ಅದು ಹೇಗಿದೆ ಅದರ ಬುಡ, ಅದು ಪ್ರವಾಲದಿಂದ ಅದರ ಬುಡ ಇದೆ, ಯಾವ ಯಾವ ರತ್ನಗಳು ಎಲ್ಲೆಲ್ಲಿ ಖಚಿತವಾಗಿದ್ದಾವೆ. ವೃಕ್ಷ ಹಾಗಿದ್ದು ಕೂಡ ಗಾಳಿ ಬೀಸಿದಾಗ ಇದು ಬೀಸುತ್ತೆ. ನಮಗೆ ಸೆಕೆ ಆದರೆ ಅದೇ ಬೀಸಿಕೊಂಡು ಗಾಳಿ ಕೊಡ್ತದೆ. ನಮ್ಮ ಮನಸ್ಸಿನಲ್ಲಿ ಏನು ಬೇಕು ಅಂತ ಅನ್ಕೊಳ್ತೇವೆ ಅದು ಇದ್ದಕ್ಕಿದ್ದಾಗೆ ವೃಕ್ಷದಿಂದ ಬೀಳ್ತದೆ. ಆದ್ರಿಂದ ಇದೊಂದು ಕಲ್ಪವೃಕ್ಷ. ಈ ಕಲ್ಪವೃಕ್ಷದಲ್ಲಿ ಒಂದು ವಿಶಿಷ್ಟವಾದ ಪುಷ್ಪ, ಆ ಪುಷ್ಪವೇ ಬೇಕು ಅಂತ ಹೇಳಿದಾಗ ಕೃಷ್ಣ ಬಿಡಿಸಿ ತಲೆಗೆ ಮುಡಿಸಿದ. ಆಮೇಲೆ ಹೇಳ್ತಾಳೆ, ಇಲ್ಲ, ಇಲ್ಲಿ ಮುಡಿಸಿದ್ರೆ ಪ್ರಯೋಜನ ಇಲ್ಲ, ನಮ್ಮ ಮನೆಯಲ್ಲಿ ಇದೇ ಗಿಡ ಇರಬೇಕು. ಯಾಕಂದ್ರೆ ನಿಂಗೆ ಅಷ್ಟು ಹೆಂಡತಿಯರು ಇಲ್ದಾರಲ್ಲ, ಅವರೆಲ್ಲ ಮೂಗಿಗೆ ಬೆರಳಿಟ್ಟುಕೊಂಡು ಕೃಷ್ಣನಿಗೆ ಸತ್ಯಭಾಮೆ ಅಂದ್ರೆ ಎಷ್ಟು ಪ್ರೀತಿ ಅಂತ ಅನಿಸಿಕೊಳ್ಬೇಕು. ಹಾಗೆ ಈ ವೃಕ್ಷ ನಮ್ಮ ಮನೆಯಲ್ಲಿರಬೇಕು ಅಂತ ಹೇಳಿದ್ರು. ಕೃಷ್ಣ ಅದಾಗ್ಲಿಕ್ಕಿಲ್ಲ, ನರಕಾಸುರನ ಮನೆಯಿಂದ ತಂದಷ್ಟು ಸುಲಭ ಅಲ್ಲ ಇದೆಲ್ಲ. ಯಾಕಂದ್ರೆ ದೇವತೆಗಳು, ಇಂದ್ರ ಜೊತೆಗೆ ಅವನು ಇದ್ದಾನೆ ಅಂತ ಈಶಾನ್ಯದ ದಿಕ್ಕು ತೋರಿಸ್ತಾನೆ. ಈಶಾನ್ಯ ದಿಕ್ಕಿನ ಅಧಿಪತಿ ರುದ್ರದೇವ ಮುಕ್ಕಣ್ಣನೂ ಇದ್ದಾನೆ. ಈ ಕಡೆಯಿಂದ ಸೋಮಕುಬೇರರು ಇದ್ದಾರೆ, ಆ ಕಡೆಯಿಂದ ಅಗ್ನಿ ಯಮರಿದ್ದಾರೆ, ಈ ಕಡೆಯಿಂದ ನಿರುತಿ ವರುಣರಿದ್ದಾರೆ. ಇವರನ್ನೆಲ್ಲ ಎದುರಿಸಿಕೊಂಡು ಸಾಧ್ಯ ಇಲ್ಲ ಅದೆಲ್ಲ. ಇವಳು ಹೇಳ್ತಾಳೆ, ನಾನು ಎದುರಿಸ್ತೇನೆ ಅಂತ ಹೇಳ್ತಾಳೆ. ಇದು ಸತ್ಯಭಾಮೆಯ ವ್ಯಕ್ತಿತ್ವ ಅಂತ. ಹಾಗೆ ನೀವು ತೊಂದರೆ ಇಲ್ಲ, ನೀವು ಈ ವೃಕ್ಷವನ್ನು ಒಮ್ಮೆ ಎತ್ತಿ ನಮ್ಮ ಗರುಡನ ಮೇಲೆ ಇಟ್ಟರೆ ಸಾಕು, ಆಮೇಲೆಲ್ಲ ನಾನು ನೋಡಿಕೊಳ್ತೇನೆ ಅಂತ. ಕೃಷ್ಣ ನಕ್ಕ, ಸೀದಾ ಎತ್ತಿ ತನ್ನ ಗರುಡನ ಮೇಲೆ ಇಟ್ಟ ವೃಕ್ಷವನ್ನು, ಬುಡ ಸಹಿತ. ಅದು ಪಾಟಲ್ಲಿತ್ತು ಅಂತ ಸಮಗ್ರ ಬುಡ ಯಾವುದು ಅಂತ ಹೇಳಿದ್ರೆ ಅದು ಪ್ರವಾಲ, ಅಂದ್ರೆ ಹವಳದ ಬುಡ. ಆ ಹವಳದ ಬುಡದ ಸಹಿತವಾಗಿ, ಅದರ ಕಟ್ಟೆ ಸಹಿತವಾಗಿ ಎತ್ತಿ ತಾನು ಇದರ ಮೇಲೆ ಇಟ್ಟಾಗ ದೂತರು ಒಡೆಯೋದ್ರು, ಇಂದ್ರನಿಗೆ ಹೇಳಿದ್ರು. ಕೃಷ್ಣ ಕೇಳ್ತಾನೆ, ಏನು ಹಠ ನಿಂಗೆ, ನೀನು ಇಲ್ಲಿಯ ತನಕ? ತನ್ನ ಪತ್ನಿ ಹತ್ರ ಕೇಳ್ತಾನೆ, ನೋಡಿ ತುಂಬಾ ಗಲಾಟೆ ಆಗ್ಲಿಕ್ಕೆ ಉಂಟು, ಈಗ ನಾವು ದೇವಲೋಕಕ್ಕೆ ಬಂದದ್ದು ಅಮ್ಮನನ್ನು ಪೂಜೆ ಮಾಡ್ಲಿಕ್ಕೆ, ನೀನು ಬಂದು ಇಲ್ಲಿ ದೊಡ್ಡ ಒಂದು ರಾಧಾಂತ ಎಬ್ಬಿಸಿ ಬಿಡ್ತಾ ಇದ್ದಿ, ನಿಂಗೆ ಅಷ್ಟು ಹಠ ಏನು ಅಂತ ಕೇಳ್ತಾನೆ. ಸತ್ಯಭಾಮೆ ಹೇಳ್ತಾಳೆ, ಅದೊಂದು ವಿಷಯ, ನೀವು ಇಂದ್ರನ ಹತ್ರ ಮಾತಾಡ್ತಾ ಇದ್ವಾ? ನಾವು ಇಂದ್ರನ ಹತ್ರ ಮಾತಾಡುವಾಗ ಆ ಶಚಿ ನನ್ನನ್ನು ಸರಿಯಾಗಿ ಉಪಚಾರ ಮಾಡಲಿಲ್ಲ ಅಂತ ಸೂಕ್ಷ್ಮ ಅಲ್ಲಿರುವುದು. 3 ಶ್ಲೋಕದಲ್ಲಿ ಹೇಳ್ತಾಳೆ ಅವರು. ಸಮಸ್ಯೆ ಏನು ಅಂದ್ರೆ ಅಲ್ಲಿರುವುದು, ಶಚಿ ನನ್ನನ್ನು ಸರಿ ಗಮನಿಸಲಿಲ್ಲ. ನಿಮ್ಮನ್ನು ಭಾರಿ ಪೂಜೆ ಮಾಡ್ತಾ ಇದ್ರು, ಇಂದ್ರ ಎಷ್ಟು ಪ್ರೀತಿಯಿಂದ ನಿಮ್ಮನ್ನು ಆದರಿಸ್ತಾ ಇದ್ದ, ಆದ್ರೆ ಆ ಶಚಿ ನನ್ನನ್ನು ಸರಿಯಾಗಿ ನೋಡಿಕೊಳ್ಳಿಲ್ಲ. ಅವಳಿಗೆ ನಾನು ಇಂದ್ರನ ಹೆಂಡತಿ ಅಂತ ಹೇಳಿ ಒಂದು ಅಹಂಕಾರ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಕಲ್ಪವೃಕ್ಷ, ಈ ಪಾರಿಜಾತ ನಮ್ಮ ಮನೆಯಲ್ಲಿದೆ ಅಂತ ದುರಹಂಕಾರ, ಅದನ್ನು ಈಗ ತಗೊಂಡು ಹೋಗ್ಬೇಕು. ಇಷ್ಟೇ. ಇದು ಹೆಂಗಸರದ್ದು ಗಲಾಟೆ ಕೃಷ್ಣನಿಗೆ ಗೊತ್ತಾಗಿರ್ಲಿಲ್ಲ, ಈಗ ವಿಷಯ ಗೊತ್ತಾಯ್ತು. ಸರಿ, ಅಲ್ಲಿ ಹೋಗಿ ಈ ದೂತರು ಹೋಗಿ ಹೇಳುವಾಗ ಶಚಿಯ ಮುಂದೆಯೇ ಇಂದ್ರನಿಗೆ ಹೇಳಿದ್ರು. ಅದನ್ನು ಕೃಷ್ಣ ರಥಕ್ಕೆ ಏರಿಸಿದ್ದಾನೆ. ಕೃಷ್ಣ ಅಲ್ಲ, ಅವನ ಹೆಂಡತಿ ಹೇಳಿದ್ರು. ಶಚಿಗೆ ಒಂದು ಸಿಟ್ಟು ಬಂತಂತೆ, ಅದನ್ನು ವೇದವ್ಯಾಸರ ಬಾಯಲ್ಲಿ ಕೇಳ್ಬೇಕು. ಆ ಸಿಟ್ಟು ಇಡೀ ಶರೀರ ನಡುಗುವುದಕ್ಕೆ ಪ್ರಾರಂಭ ಆಯ್ತಂತೆ. ದೇವಲೋಕದಲ್ಲೂ ಬೆವತೋಯ್ತಂತೆ ಆಕೆಗೆ. ದೇವಲೋಕ ಅಂದ್ರೆ ಅದೊಂದು ರೀತಿಯಲ್ಲಿ ಸಮಗ್ರ ತ್ರಿಲೋಕ, ಕಾಲತ್ರಯ ಸುಖಾವಹ ವಾತಾವರಣ. ಅಲ್ಲಿ ಅದು ಬೇಸಿಗೆ ಕಾಲದಲ್ಲೂ ತಂಪಿರ್ತದೆ, ತಂಪು ಕಾಲದಲ್ಲೂ ಬಿಸಿ ಇರ್ತದೆ, ಅಂತ ಒಂದು ವಿಶಿಷ್ಟವಾದ ಪ್ರದೇಶ. ಅಲ್ಲಿ ಆಕೆ ಸಿಟ್ಟು ಮಾಡಿಕೊಂಡು ಗಂಡನ ಮುಖ ನೋಡ್ತಾಳೆ. ಏನು ನೀವು ಬದುಕಿದ್ದೀರೋ ಅನ್ನೋ ದೃಷ್ಟಿಯಲ್ಲಿ ನೋಡ್ತಾಳೆ. ಗಂಡ ಆ ಕ್ಷಣದಲ್ಲಿ ಆದೇಶ ಕೊಟ್ಟ, ದಿಕ್ಪಾಲಕರಿಗೆ ಆದೇಶ ಕೊಟ್ಟ, ಹೋಗಿ ಬಡ್ದು ಅದನ್ನು ಸರಿಯಾದ ಜಾಗದಲ್ಲಿ ಇಡಿಸಿ ಬನ್ನಿ ಅಂತ. ಇವರೆಲ್ಲ ಬರುವಾಗ ಕೃಷ್ಣ ಹೇಳ್ತಾನೆ, ನೋಡು, ಯಾಂತಿ ಪ್ರಾಗುಣಿಕಾಹ್ಯೇತೆ, ನೋಡು ನಿನ್ನ ಪ್ರಾಗುಣಿಕರು ಬಂದಿದ್ದಾರೆ, ನಿನ್ನ ಅತಿಥಿಗಳು ಬಂದಿದ್ದಾರೆ ಅಂತ ತನ್ನ ಹೆಂಡತಿಗೆ ಹೇಳ್ತಾನೆ. ಹೆಂಡತಿ ಯುದ್ಧ ಮಾಡ್ತಾಳೆ. ಕುಬೇರಾದಿಗಳೆಲ್ಲ ಈಕೆಯ ಮುಂದೆ ಸೋತು ಸುಣ್ಣವಾಗಿ ಹೋಗ್ತಾರೆ. ಆಮೇಲೆ ಸ್ವತಃ ರುದ್ರದೇವನೇ ಯುದ್ಧ ಬಂದಾಗ ಕೃಷ್ಣ, ನಾನು ಸ್ವಲ್ಪ ಯುದ್ಧ ಮಾಡ್ತೇನೆ, ನೀನು ಸ್ವಲ್ಪ ಕೂತುಕು ಅಂತೇಳಿ ತಾನೂ ಯುದ್ಧ ಮಾಡ್ತಾನೆ. ರುದ್ರದೇವನು ಕೂಡ ಹೊರಟು ಹೋದ. ಇಂದ್ರನೇ ಸಾಕ್ಷಾತ್ತಾಗಿ ಬಂದ ಶಚಿಯ ಜೊತೆಗೆ. ಹಿಂದಿನಿಂದ ಶಚಿ ಇನ್ನೊಂದು ರಥದಲ್ಲಿ ಬಂದಿದ್ದಾಳೆ, ನಮ್ಮ ಗಂಡ ಹೇಗೆ ಯುದ್ಧ ಮಾಡ್ತಾರೆ ಅಂತ ನೋಡ್ಲಿಕ್ಕೆ. ಇಂದ್ರನು ಕೃಷ್ಣನ ಮುಂದೆ ಸೋತ. ಕೃಷ್ಣ ಅಂತ ಇಂದ್ರ ಹೇಳ್ತಾನೆ, ತಪ್ಪು ಮಾಡಿದೆ ನಾನು, ನೀನು ಸರ್ವೋತ್ತಮನಿದ್ದಿ, ನಾನು ಹೆಂಡತಿಗೋಸ್ಕರ ಸ್ವಲ್ಪ ಯುದ್ಧ ಮಾಡಿದ್ದಷ್ಟೇ. ಕೃಷ್ಣ ಹೇಳ್ತಾನೆ, ಎಲ್ಲ ಗೊತ್ತಿದೆ ಹೆಂಗೆ ಅಂತ ಹೇಳ್ತಾನೆ. ಎಲ್ಲ ಗೊತ್ತು, ಆದರೆ ಒಂದು ನನ್ನ ಮಗ ಅರ್ಜುನ, ಅವನನ್ನು ಸರಿಯಾಗಿ ನೋಡ್ಕೋ ಕೃಷ್ಣ. ಎರಡನೇದ್ದು, ನೀನು ಈ ವೃಕ್ಷವನ್ನು ಭೂಮಿಯಲ್ಲಿ ಇಟ್ಟಿಂತಾದ್ರೆ ನಾಳೆ ಸ್ವರ್ಗಕ್ಕೆ ಬರಬೇಕು ಅಂತ ಯಾರು ಹೋಮವೇ ಮಾಡುವುದಿಲ್ಲ. ಸ್ವರ್ಗ ಕಾಮೋ ಜ್ಯೋತಿಷ್ಠೋಮೇನ ಯಜೇತ ಅಂತುಂಟು. ನೀನು ಭೂಮಿಯೇ ಸ್ವರ್ಗವಾಗಿ ಬಿಡುತ್ತೆ. ಅದನ್ನ ಸ್ವರ್ಗದ ಇತರ ವ್ಯಾವೃತ್ತ ಸ್ವರೂಪ ಏನಿದೆ, ಸ್ವರ್ಗದ್ದು ಅದರದ್ದೇ ಆದ ಅಸಾಧಾರಣ ಗುಣಧರ್ಮ ಉಂಟಲ್ಲ, ಅದನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ನಮಗೆ ಈ ವೃಕ್ಷ ಇಲ್ಲೇ ಇರುವ ಹಾಗೆ ಮಾಡಬೇಕು ಅಂತ ಕೃಷ್ಣನ ಹತ್ರ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೋಡಿ, ಸತ್ಯಭಾಮೆಯ ಕೈಯಲ್ಲಿದೆ ಇದೆಲ್ಲ. ಏನು ನಿನ್ನ ಹೆಂಡತಿಗೂ ಇವಳಿಗೇನು ಗಲಾಟೆ ವಿಷಯ ಇದು, ಆದ್ರಿಂದ ಒಂದು ಬಾರಿ ಸುಮ್ಮನಿರು, ಆದಷ್ಟು ಬೇಗ ಇಲ್ಲಿ ಬರುವ ಹಾಗೆ ವ್ಯವಸ್ಥೆ ಮಾಡ್ತೇನೆ ಅಂತ ಇಂದ್ರನ ಅನುಮತಿಯನ್ನು ಪಡೆದು ಪಾರಿಜಾತವನ್ನು ತಂದು ಸತ್ಯಭಾಮಿಯ ಹಿತ್ತಲಲ್ಲಿ ನೆಟ್ರೆ
ಅದರ ಎಲ್ಲ ಪುಷ್ಪ ಪಕ್ಕದ ಮನೆಗೆ ಬೀಳುದಂತೆ, ರುಕ್ಮಿಣಿಯ ಮನೆಗೆ ಬೀಳುದಂತೆ. ಈ ಸ್ವರೂಪದ ಒಂದು ಘಟನೆ ನಡೆಯಿತು. ಅಂದ್ರೆ ಕೃಷ್ಣ ತಾನು 16,108 ಜನರ ಜೊತೆಗೆ ವಿವಾಹವಾಗಿ ಭಾರಿ ಸುಲಭವಾಗಿ ಸಂಸಾರ ಮಾಡಿದ್ದಲ್ಲ, ಆದರೆ ಎಲ್ಲೂ ಸಮಸ್ಯೆ ಮಾಡಿಕೊಳ್ಳಿಲ್ಲ. 10 ಕ್ರಮದಿಂದ ಪ್ರತಿಯೊಂದು ಸ್ತ್ರೀಯರಲ್ಲೂ ವ್ಯವಸ್ಥಿತವಾಗಿ 10 ಗಂಡು ಮಕ್ಕಳು, ಒಂದು ಹೆಣ್ಣು ಮಗಳು ಅನ್ನೋ ವ್ಯವಸ್ಥೆಯ ಪ್ರಕಾರ ತಾನು ಸಂತಸದ ಗಾರ್ಹಸ್ಥ್ಯವನ್ನು ನಡೆಸಿದ ಅನ್ನುವುದನ್ನು ನೋಡಿ ಮೂಗಿಗೆ ಬೆರಳಿಟ್ಟುಕೊಂಡು ಹೋದವರು ನಾರದರು. ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನಿ ನಮಃ. ಅಂತಹ ಕೃಷ್ಣ ಕೊಟ್ಟ ಜ್ಞಾನದ ರಾಶಿ ಎಷ್ಟು! ಪಂಚಪಾಂಡವರನ್ನು ಮಮ ಪ್ರಾಣಾಹಿ ಪಾಂಡವಾಹ ಅಂತ ಸಂಕಲ್ಪಿಸಿದಂತಹ ಕೃಷ್ಣ ಅವರ ಯಾವ ಕಷ್ಟಕ್ಕೂ ಕೂಡ ತಾನು ಒದಗಿ ಬಂದು ಅವರನ್ನು ರಕ್ಷಿಸಿದ. ಕುರುಕ್ಷೇತ್ರದ ಯುದ್ಧಕ್ಕೆ ತಾನೇ ದೂತನಾಗಿ ಹೋಗಿ ಯುದ್ಧ ನಡೆಯುವ ಹಾಗೆ ವ್ಯವಸ್ಥೆ ಮಾಡಿದ. ಅರ್ಜುನನಿಗೆ ಸಾರಥಿಯಾಗಿ 18 ದಿವಸದ ಕುರುಕ್ಷೇತ್ರವೆಂಬ ಮಹಾರಣ ನದಿಯನ್ನು ದಾಟಿಸಿದ್ರಲ್ಲಿ ಯುದ್ಧ ಪ್ರಧಾನ ಆಗಲಿಲ್ಲ. ಕೃಷ್ಣ ಕೊಡ್ತಾ ಇದ್ದಂತಹ ಸೂಚನೆಗಳು, ಕೃಷ್ಣ ಕೊಟ್ಟಂತಹ ಗೀತೋಪದೇಶ ಅದು ಪ್ರಧಾನವಾಯಿತು. 700 ಶ್ಲೋಕಗಳಲ್ಲಿರತಕ್ಕಂತಹ ಕೃಷ್ಣನ ಉಪದೇಶದ ವಾಣಿ ಏನಿದೆ ಅದು ಮನುಷ್ಯನ ಜೀವನದ ಪ್ರತಿಯೊಂದು ಸಮಸ್ಯೆಗೂ ಔಷಧೋಪಚಾರದ ಹಾಗಿರತಕ್ಕಂಥ ಒಂದು ಜ್ಞಾನ ರಸ. ಅಂಥ ಉಪದೇಶವನ್ನು ಕೃಷ್ಣ ಕೊಟ್ಟ. ಕೊನೆಗೆ ಕೃಷ್ಣ 106 ವರ್ಷ 6 ತಿಂಗಳು ಈ ಭೂಮಿಯಲ್ಲಿ ತನ್ನ ಲೀಲೆಗಳನ್ನು ತೋರಿಸ್ತಾ ಭೂಮಿಗೆ ನೆಮ್ಮದಿಯನ್ನು ಕೊಟ್ಟ. ಭೂಮಿಗೆ ಭಾರಿ ಖುಷಿಯಂತೆ, ಶ್ರೀಕೃಷ್ಣನ ಪಾದದ ಚಿಹ್ನೆ ನನ್ನ ಶರೀರದಲ್ಲಿ ಮೂಡ್ತಾ ಇದೆ ಅಂತ. ಆದರೆ ಕೃಷ್ಣನಿಗೆ 104 ವರ್ಷ 6 ತಿಂಗಳಾಗಿರುವಾಗ ಅಲ್ಲಿಗೆ ದೇವತೆಗಳು ಬರ್ತಾರೆ ಕೃಷ್ಣನನ್ನು ದರ್ಶನ ಮಾಡಲಿಕ್ಕೆ. ಬಂದು ಹೇಳ್ತಾರೆ, ಕೃಷ್ಣ ಇನ್ನೂ ಯಾಕೆ ಅವತಾರ ಮುಗಿಸಲಿಲ್ಲ ಅಂತ ಕೇಳ್ತಾರೆ. ಹಿಂದೆ ಕೃಷ್ಣನನ್ನು ಅವತಾರ ಮಾಡು ಅಂತ ಹೇಳಿದ್ದು ಅದೇ ದೇವತೆಗಳು. ಇವಾಗ ಅವತಾರ ಮುಗಿಸುವುದಿಲ್ಲ ಯಾಕೆ ಅಂತ ಕೇಳಲಿಕ್ಕೆ ಬಂದವರು ಅವರೇ. ಬಟ್ ಅವರು ಹೇಳಿದಾಗ ಕೇಳಬೇಕು ಈ ದೇವರು. ನೀನು ಅವತಾರ ಮಾಡಿ ಇವತ್ತಿಗೆ 104 ವರ್ಷ 4 ತಿಂಗಳಾಯಿತು ಅಂತ ಹೇಳ್ತಾರೆ ಅವರು. ನೀನು ಅವತಾರ ಮಾಡಿ ಶತಂ ಯತೀಯುಹು, ಎಷ್ಟದು 25 ವಿಭೋ, 25 ಋತುಗಳು ಮತ್ತು 100 ವರ್ಷ ಕಳೆದಿದೆ ಅಂತ ಒಂದು ವ್ಯವಸ್ಥೆಯ ಪ್ರಕಾರ ಅವರು ಕೇಳ್ತಾರೆ. ಕೃಷ್ಣ ಆಮೇಲೆ ಸರಿಯಾಗಿ 2 ವರ್ಷ ಮತ್ತು 4 ತಿಂಗಳು ಈ ಭೂಮಿಯಲ್ಲಿದ್ದು ತಾನು ಅವತಾರ ಸಮಾಪ್ತಿಯನ್ನು ಮಾಡ್ತಾನೆ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ತಾನೇ ಮಾಡಿಕೊಳ್ತಾನೆ. ಪರಸ್ಪರ ಹೋರಾಡಿ ಸಾಯಿರಿ ಅಂತೇಳಿ ಗಾಂಧಾರಿಯಲ್ಲಿ ಶಾಪ ಕೊಡಿಸಿಕೊಂಡವನು ಕೃಷ್ಣನೇ. ಮುಸಲ ಹುಟ್ಟುತ್ತೆ ನಿನ್ನ ಹೊಟ್ಟೆಯಲ್ಲಿ ಅಂತ ಸಾಂಬನಿಗೆ ಋಷಿಗಳಿಂದ ಶಾಪ ಬೀಳುವ ಹಾಗೆ ವ್ಯವಸ್ಥೆ ಮಾಡಿದವನು ಕೃಷ್ಣನೇ. ಅವನ್ನೇ ನಿಮಿತ್ತವಾಗಿಸಿಕೊಂಡು ಯಾದವಿ ಕಲಹವನ್ನು ಏರ್ಪಡಿಸಿ ಕೊನೆಗೆ ಬಲರಾಮ ಅಷ್ಟು ಜನರನ್ನು ಸಾಯಿಸಿ ತಾನು ಸರ್ಪಸ್ವರೂಪದಿಂದ ನದಿಯ ಒಳಗೆ, ಸಾಗರದ ಒಳಗೆ ಪ್ರವೇಶ ಮಾಡ್ತಾನೆ ಶೇಷರೂಪಿಯಾಗಿ. ಭಗವಂತ ಕೃಷ್ಣ ತಾನು ತನ್ನ ತೊಡೆಯ ಮೇಲೆ ಕಾಲು ಹಾಕಿಕೊಂಡು ಶಾಂತವಾಗಿ ದೈವೀ ಚಿಂತನೆಯನ್ನು ಮಾಡುವ ಯೋಗಿಯ ಹಾಗೆ ಕೂಡ್ತಾನೆ. ಯೋಗೇಶ್ವರ ಕೃಷ್ಣ ಕಾಲನ್ನು ಸ್ವಲ್ಪ ಅಲುಗಾಡಿಸ್ತಾ ಇದ್ದಾನೆ. ದೂರದಲ್ಲಿದ್ದ ಜರ ಎಂಬ ಹೆಸರಿನ ವ್ಯಾಧ ತನ್ನ ಬಾಣದ ತುದಿಯಲ್ಲಿ, ಅದೇ ಮುಸಲದ ಒನಕೆಯ ತುದಿಯನ್ನು, ಕಬ್ಬಿಣದ ತುಂಡನ್ನು ಸೇರಿಸಿಕೊಂಡಿದ್ದಂತಹ ವ್ಯಾಧ ಆ ಬಾಣದಿಂದ ಇದೊಂದು ಪ್ರಾಣಿಯ ಕಾಲು ಅಂತ ಭ್ರಮಿಸಿ ಬಾಣ ಹೊಡಿತಾನೆ. ಕೃಷ್ಣ ಅದನ್ನು ಕಾಲಿಗೆ ತಾನೇ ಜೋರಾಗಿ ಚುಚ್ಚಿಸಿಕೊಂಡು ಮುಗಿಯಿತು ನಂದು ಕಥೆ ಅಂತ ಆ ಜರಾವ್ಯಾಧನಿಗೊಂದು ಅನುಗ್ರಹ ಮಾಡ್ತಾನೆ. ಹಿಂದಕ್ಕೆ ಭೀಷ್ಮಾಚಾರ್ಯರು ನೊಸಲಿಗೆ ಬಾಣ ಬಿಟ್ಟಾಗ ರಕ್ತ ಹುಸುರಿಯುವ ಹಾಗೆ ನಾಟಕ ಮಾಡಿದವನು ಕೂಡ ಏನಾಗಲಿಲ್ಲ ಕೃಷ್ಣನಿಗೆ. ಈಗ ಒಂದು ಪಾದಕ್ಕೆ ತುದಿಗೆ ತಾಗಿದ ಬಾಣ ಇಟ್ಟುಕೊಂಡು ಅವತಾರ ಸಮಾಪ್ತಿ ಮಾಡ್ತಾನೆ. ದಾರುಕ ಹೋಗಿ ಪಾಂಡವರಿಗೆ ತಿಳಿಸಿದ್ದಾನೆ ಕಥೆ. ಅರ್ಜುನ ಬಂದು ಕೃಷ್ಣನ ಅಳಿದುಳಿದ ಸಾಮ್ರಾಜ್ಯದ ಸಮಗ್ರವನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗಿ ದಾರಿಯಲ್ಲಿ ಪೆಟ್ಟು ತಿಂದು ಕೃಷ್ಣ ಇಲ್ಲದೆ ಹೋದರೆ ನಮ್ಮಲ್ಲಿ ಏನೂ ಶಕ್ತಿ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ತಾನೆ ಅರ್ಜುನ. ಹಾಗಾದರೆ ಎಲ್ಲವೂ ಇದ್ದಾಗ ಕೃಷ್ಣ ಇದ್ದರೆ ಎಲ್ಲಕ್ಕೂ ಅಸ್ತಿತ್ವ. ಯಾವುದೂ ಇಲ್ಲದೆ ಕೃಷ್ಣ ಇದ್ದಾನೆ ಅಂದರೆ ಎಲ್ಲವೂ ಇದ್ದ ಹಾಗೆ. ಆದರೆ ಎಲ್ಲವೂ ಇದ್ದು ಕೃಷ್ಣ ಇಲ್ಲ ಅಂತಾದರೆ 0. ತದ್ವೈ ಧನು ತ ಈಶವಃ ಸರಥೋ ಹಯಾಸ್ತೆ ಸೋಹಂ ರಥಿ ನೃಪತಯೋ ಯತ ಆನಮಂತಿ ಸರ್ವಂ ಕ್ಷಣೇನ ತದಭೂತ್ ಅಸತ್ ಈಶರಿಕ್ತಂ ಭಸ್ಮನ್ ಹುತಂ ಕುಹಕ ರಾಧಮಿವೋಪ್ತಮುಷ್ಯಂ. ಅದೇ ಧನುಸ್ಸು, ಅರ್ಜುನ ಹೇಳುವುದು ಅದೇ ಧನುಸ್ಸು.
ಹಿಂದಕ್ಕೆ ಯಾವ ಧನುಸ್ಸನ್ನು ಹಿಡಿದು ಕುರುಕ್ಷೇತ್ರದಲ್ಲಿ ಎಲ್ಲರನ್ನೂ ಬಗ್ಗಿಸಿದ್ದೇನೋ, ಯಾವ ಧನುಸ್ಸಿನಿಂದ ರಾಜಸೂಯ ಮಹಾಶ್ವಮೇಧದ ಕಾಲದಲ್ಲಿ ಇಡೀ ಪ್ರಪಂಚವನ್ನೇ ಆಳಿದ್ದೇನೋ ಅದೇ ಧನುಸ್ಸು. ಸರಥ, ಅದೇ ರಥ, ಅಂಥದೇ ರಥ, ಅಂಥದೇ ಶರಗಳು, ಬಾಣಗಳು ಎಲ್ಲವೂ ಸ್ಥಾಯಿಷವಃ ಹಯಾಹತೆ, ಅಂಥದೇ ಕುದುರೆಗಳು ಅಷ್ಟಿದ್ದು ಸೋಹಂ ರಥಿ ನೃಪತಯ ಯತಃ ಆ ನಮಂತಿ, ರಾಜರೆಲ್ಲ ಯಾರಿಗೆ ಮೂರು ಲೋಕದ ಗಂಡು ಅಂತ ತಲೆ ತಗ್ಗಿಸ್ತಾರೋ ಅಂತಹ ರಥಿಕ ಅರ್ಜುನ ಇದ್ದೇನೆ. ಇಷ್ಟಿದ್ದು ಕೂಡ ಸರ್ವಂ ಕ್ಷಣೇನ ತತ್ ಅಸತ್ ಅಭೂತ್, ಅಷ್ಟೂ ಕೂಡ ಪ್ರಯೋಜನಕ್ಕೆ ಬಾರದೇ ಇದ್ದದ್ದಾಗಿ ಹೋಯಿತು. ಯಾಕೆ? ಈಶರಿಕ್ತಂ, ಅವತ್ತು ಅಲ್ಲಿ ಸಾರಥಿಯಾಗಿ ಭಗವಂತ ಶ್ರೀಕೃಷ್ಣ ನಡೆಸ್ತಾ ಇದ್ದ. ಇವತ್ತು ಕೃಷ್ಣ ಒಬ್ಬ ಇಲ್ಲ, ಇನ್ಯಾರನ್ನೂ ಕೂಡಿಸಿಕೊಂಡಿದ್ದೇನೆ, ಯಾವುದೂ ಪ್ರಯೋಜನಕ್ಕೆ ಬರಲಿಲ್ಲ. ಭಸ್ಮನ್ಹುತಂ, ಭಸ್ಮದಲ್ಲಿ ಹೋಮಿಸಿದ ಹಾಗೆ ಆಯಿತು, ಮರುಭೂಮಿಯಲ್ಲಿ ಬಿತ್ತಿದ ಹಾಗೆ ಆಯಿತು ಅಂತ ಧರ್ಮರಾಜನಲ್ಲಿ ಬಂದು ತನ್ನ ಅಳಲನ್ನು ತೋಡಿಕೊಳ್ತಾನೆ ಅರ್ಜುನ. ಅದರಿಂದ ಪಾಂಡವರ ಶಕ್ತಿ ಏನು? ಪಂಚ ಪ್ರಾಣಗಳಿದ್ರೂ ಕೂಡ ಮಹಾಪ್ರಾಣ ಅನಿಸಿದ ಭಗವಂತನ ಸನ್ನಿಧಾನ ಇಲ್ಲದೆ ಹೋದರೆ ಕೆಲಸ ನಡೆಯುವುದಿಲ್ಲ. ಆದ್ರಿಂದಲೇ ಕೃಷ್ಣ ಹೇಳ್ತಾನೆ, ಮಮ ಪ್ರಾಣಾಹಿ ಪಾಂಡವಾಹ, ಪಾಂಡವರು ನನ್ನ ಪ್ರಾಣದೇವರಿದ್ದ ಹಾಗೆ. ಪ್ರಾಣದೇವರು ಅಂದರೆ ಪಂಚಪ್ರಾಣರು, ಪ್ರಾಣಾಪಾನ ವ್ಯಾನೋದಾನ ಸಮಾನರು. ಆ ಪ್ರಾಣ ಕೆಲಸ ಮಾಡಬೇಕಾದ್ರೆ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ, ಎಲ್ಲವನ್ನೂ ನಡೆಸುವುದು ಯಾರು? ಆ ಭಗವಂತ. ಅಹಂ ವೈಶ್ವಾನರು ಭೂತ್ವ, ಪ್ರಾಣಾಪಾನಗಳಿದ್ದು ವೈಶ್ವಾನರ ಸ್ವರೂಪ ಇಲ್ಲ ಅಂತಾದರೆ ಹೇಗೆ ಈ ಶರೀರದಲ್ಲಿ ಅರಗುವುದಿಲ್ಲವೋ ಹಾಗೆ ಪ್ರಪಂಚದ ಸಮಗ್ರ ಕ್ರಿಯೆ ನಡಿಬೇಕು ಅಂತಾದರೆ ಪ್ರಾಣಾದಿ ಸ್ವರೂಪದ ಜೊತೆಗೆ ಪ್ರಾಣನನ್ನು ನಿಯಂತ್ರಿಸುವ ಪಂಚಸ್ವರೂಪಿಯಾದ ಭಗವಂತ ಒಳಗೆ ಬೇಕು ಅನ್ನುವುದನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೋಸ್ಕರವೇ ಅರ್ಜುನ ಪಾಂಡವರ ಜೊತೆಗೆ ನಿಂತು ಅವರನ್ನು ಮೇಲಕ್ಕೆ ಎತ್ತಿ ಹಿಡಿದವ ಭಗವಂತ ಕೃಷ್ಣ ಅನ್ನೋದು ಒಟ್ಟು ದಶಮ ಸ್ಕಂಧದ ಕಥೆ. ಏಕಾದಶ ಸ್ಕಂಧದಲ್ಲಿ ಎರಡು ಪ್ರಮುಖವಾದ ಕಥೆ. ಒಂದು ಜಾಯಂತೆಯ ಉಪಾಖ್ಯಾನ, ಹೆಸರು ಮಾತ್ರ ಹೇಳುವುದು ನಾನು, ತುಂಬಾ ದೊಡ್ಡ ತತ್ವಚಿಂತನೆ ಇರತಕ್ಕಂತಹ ಭಾಗ. ಮತ್ತೊಂದು ಉದ್ಧವ ಗೀತೆ. ಆ ಉದ್ಧವ ಗೀತೆಯ ಆರಂಭದಲ್ಲಿ ಒಂದು ಅವಧೂತ ಗೀತೆ. ಅವಧೂತ ಗೀತೆ ಅಂದ್ರೆ ಏನು? ಪ್ರಪಂಚವನ್ನು ನೋಡಿ ಮನುಷ್ಯ ಕಲಿಯುವುದು, ಪುಸ್ತಕ ಬೇಡ ಕಲಿಯುವುದಕ್ಕೆ, ಅಥವಾ ಉಪನ್ಯಾಸ ಕೇಳಬೇಕು ಅಂತಲೂ ಇಲ್ಲ, ಬುದ್ಧಿ ಇದ್ದು ನೋಡಿ ಕಲಿಬೇಕಂತೆ. ಏನನ್ನು? ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಏನು ನೋಡ್ತೀರಿ ಕಲೀರಿ. ಭೂಮಿಯನ್ನು ನೋಡಿ ಕಲಿಬೇಕು. ತಾಳುವಿಕೆಗಿಂತಧಿಕ ತಪವೂ ಇಲ್ಲ, ಇದನ್ನು ಕಲಿಬೇಕು. ಏನು? ಭೂಮಿ ಎಲ್ಲವನ್ನೂ ಸಹಿಸುತ್ತೆ, ಸರ್ವಂ ಸಹ ಅಂತ ಅವಳಿಗೆ ಹೆಸರು, ಕ್ಷಮ ಅಂತ ಹೆಸರು. ಆ ಕ್ಷಮಾ ಗುಣವನ್ನು ಭೂಮಿಯನ್ನು ನೋಡಿ ಕಲಿತುಕೋ. ನೀರನ್ನು ನೋಡಿ ಯಾವ ಪಾತ್ರೆಯಲ್ಲಿ ಬಿದ್ದಾಗ ಅದೇ ಆಕಾರವನ್ನು ನೀರು ಹೊಂದುತ್ತೆ. ನಾವು ಹಾಗೆ ಯಾರ ಜೊತೆಗಿದ್ದೇವೆ ಅವರ ಜೊತೆಗೆ ಅವರ ಹಾಗೆ ಇರಬೇಕು. ಬುದ್ಧಿವಂತರ ಜೊತೆಗೆ ಬುದ್ಧಿವಂತರ ಹಾಗೆ ಇರಬೇಕು. ದಡ್ರ ಜೊತೆಗೆ ಅವರಿಗೆ ಆಗುವ ಹಾಗೆ ಇರಬೇಕು. ಅಲ್ಲಿ ಭಾರಿ ಬುದ್ಧಿವಂತಿಕೆ ತೋರಿಸಿ ಕಪಾಳಕ್ಕೆ ಹೊಡಿಸಿಕೊಳ್ಳುವ ಕೆಲಸ ಮಾಡಬಾರ್ದು. ಯಾರು ಯಾವ ಪ್ರದೇಶದಲ್ಲಿ ಹೇಗಿರಬೇಕು ಹಾಗೆ ನೀರು ಇರ್ತದೆ. ಬಾಯಿಗೆ ಹಾಕಿದರೆ ಕರುಳು ಹೇಗುಂಟು ಹಾಗಿರ್ತದೆ, ಗದ್ದೆಗೆ ಹರಿಸಿದರೆ ಗದ್ದೆ ಹೇಗುಂಟು ಹಾಗೆ ಆಕಾರವನ್ನು ಪಡೆಯುತ್ತೆ. ಇಷ್ಟೇ ಅಲ್ಲ, 3-4 ಕಲೀಲಿಕ್ಕುಂಟು. ಒಂದೊಂದು ನಮಗೆ ಒಂದೊಂದು ಗುಣ ಇಂಥದ್ದು ಬೇಕು ನಮ್ಮಲ್ಲಿ. ಬೆಂಕಿಯನ್ನು ನೋಡಿ ತುಂಬ ಕಲೀಲಿಕ್ಕುಂಟು, ಆದರೆ ಒಂದು ಕಲಿಬೇಕೇನೆಂದ್ರೆ ಯಾರನ್ನು ಮುಟ್ಟಿಸಿಕೊಳ್ಳಬಾರದು. ಅಸ್ಪೃಶ್ಯತೆ ಬಂತು, ವಿಷಯ ಬಂತು. ಮುಟ್ಟಿಸಿಕೊಳ್ಳಬಾರದು ಅಂದ್ರೆ ತಾನು ಹೋಗಿ ಮುಟ್ಟಬಾರದು ಅಲ್ಲ, ಇನ್ನೊಬ್ಬರು ಮುಟ್ಟಬಾರದು, ಆ ರೀತಿ ಇರಬೇಕಂತೆ. ದೂರಭಾಜನ, ಬೆಂಕಿಯನ್ನು ನೋಡಿ ಹೇಳುವಂತ ಒಂದು ಗುಣ. ದೂರಭಾಜನ ಅಂದ್ರೆ ಅವನನ್ನು ದೂರದಿಂದಲೇ ಕೈ ಮುಗಿಯುವ ಹಾಗೆ ಅವ ಇರಬೇಕು. ಅಂದ್ರೆ ಮುಟ್ಟಿದರೆ ಮುನಿಯ ಅಂತ ಇರಬೇಕು ಅಂತ ಅರ್ಥ ಅಲ್ಲ. ತಾನು ನಿರಂತರವಾಗಿ ತಪಶ್ಚರ್ಯೆಯನ್ನು ಮಾಡಿಕೊಂಡು ಆತ್ಮ ತೇಜಸ್ಸನ್ನು, ವರ್ಚಸ್ಸನ್ನು ಅಭಿವೃದ್ಧಿಗೊಳಿಸಿಕೊಂಡು ಬೆಂಕಿಯನ್ನು ಹೇಗೆ ಕೈ ಮುಗಿದು ದೂರದಿಂದ ನೋಡ್ತಾರೆ ಹೊರತು ಬೆಂಕಿಯನ್ನು ಬೆನ್ನು ತಟ್ಟಿ ಯಾರು ಪೂಜೆ ಮಾಡುವುದಿಲ್ಲ ಹೇಗೋ ಹಾಗೆ ತಾನು ವರ್ಚಸ್ವಿಯಾಗಬೇಕು, ಬ್ರಹ್ಮವರ್ಚಸ್ವಿಯಾಗಬೇಕು ಅಂತ ಬೆಂಕಿಯನ್ನು ನೋಡಿ ಕಲಿಬೇಕಂತೆ. ಗಾಳಿಯನ್ನು ನೋಡಿ ಕಲಿಬೇಕು. ಎಲ್ಲೇ ನೀನು ಓಡಾಡು, ಬೇಡದೇ ಇದ್ದದ್ದನ್ನು ಸೇರಿಸಿಕೊಳ್ಳಬೇಡ. ಅದು ಗಟಾರದ ಮೇಲೆ ಹಾರಾಡಿದರೂ ಕೂಡ ಒಂದು ಸಲ ವಾಸನೆಯನ್ನು ಹೊತ್ತುಕೊಂಡು ಹೋಗುತ್ತೆ ಹೊರತು ತಾನು ವಾಸನೆಯಾಗುವುದಿಲ್ಲ. ವಾಸನೆಯುಳ್ಳ ಪದಾರ್ಥವನ್ನು ಹೊತ್ತುಕೊಂಡು ಎಲ್ಲೋ ಹೋಗಿ ಹಾಕುತ್ತೆ, ಆದರೆ ತಾನು ವಾಸನೆ ಆಗುವುದಿಲ್ಲ. ಯಾವುದನ್ನು ಅಂಟಿಸಿಕೊಳ್ಳದೆ, ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್, ಎಲ್ಲೆಡೆ ಸುತ್ತಾಡುವ ಗಾಳಿ ಯಾವುದನ್ನೂ ತನಗೆ ಅಂಟಿಸಿಕೊಳ್ಳದೆ ಇರುವ ಹಾಗೆ ತಾನು ಸರ್ವ ಸಂಘ ಪರಿತ್ಯಾಗಿಯಾಗಿರಬೇಕು ಅಂತ ಗಾಳಿಯನ್ನು ನೋಡಿ ಕಲಿಬೇಕು. ಆಕಾಶವನ್ನು ನೋಡಿ ದೇವರು ಒಳಗೂ ಇದ್ದಾನೆ ಹೊರಗಿದ್ದಾನೆ ಅಂತ ಕಲಿಬೇಕಂತೆ. ದೇವರ ಬಗ್ಗೆ ಕಲಿಯುವುದಕ್ಕೂ ಉಪನ್ಯಾಸ ಬೇಕಾಗಿಲ್ಲ ಅಂತೆ. ಆಕಾಶ ನೋಡಿ, ನಮ್ಮ ಹೃದಯದಲ್ಲೂ ಆಕಾಶ ತುಂಬಿದೆ, ಹೊರಗೂ ತುಂಬಿದೆ. ಹೊರಗೆ ತುಂಬಿದ ಆಕಾಶವೇ ಒಳಗೆ, ಒಳಗೆ ತುಂಬಿದ ಆಕಾಶವೇ ಹೊರಗೆ. ಯಾವಾನ್ವಾ ಅಯಂ ಬಹಿರಾಕಾಶ ತಾವಾನ್ ವೈ ಅಂತರಯಂ ಆಕಾಶ.
ಆಕಾಶವು ಬ್ರಹ್ಮಲಿಂಗ ಅಂತ ಕರೆಸಿಕೊಂಡಿದೆ. ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿರತಕ್ಕಂತಹ ಮಹಾಭೂತ ಅದು ಆಕಾಶವೆಂಬ ಪಂಚಮ ಭೂತ. ಈ ನಿಟ್ಟಿನಿಂದ ಪ್ರಪಂಚದ ಪ್ರತಿಯೊಂದು ವಸ್ತುವಿನಿಂದ ಕೆಲವುದರಿಂದ ಭಗವತ್ ತತ್ವವನ್ನು ಅರ್ಥೈಸಿಕೊಳ್ಳುವುದು, ಹೆಚ್ಚಿನವುಗಳಿಂದ ನಮ್ಮ ಬದುಕಿನ ಪರಮಾರ್ಥವನ್ನು ಅರ್ಥ ಮಾಡಿಕೊಳ್ಳುವುದು. ಈ ಪ್ರಕೃತಿಯ ಪಾಠವನ್ನು ನಾವು ಕಲಿಬೇಕು, ನೋಡಿ ಕಲಿಬೇಕು ಅನ್ನುವುದನ್ನು ನಿರೂಪಿಸುವ ಅವಧೂತ ಗೀತೆ. ನಮ್ಮ ಜೀವನದ ಪರಮ ಸಾಧನೆಗಳನ್ನು, ಯೋಗ ಸಾಧನೆಯ ತನಕದ ಸಾಧನ ಪಥವನ್ನು ತಿಳಿಸಿಕೊಡ್ತಕ್ಕಂತಹ ಉದ್ಧವ ಗೀತೆ. ಇವೆಲ್ಲ ಮುಗಿದ ಮೇಲೆ ಪರೀಕ್ಷಿತ್ ರಾಜ ಶುಕಾಚಾರ್ಯರೇ, ಪರಮಾನುಗ್ರಹವಾಯಿತು, ಶರೀರ ಏನು, ಆತ್ಮ ಏನು, ಪರತತ್ವ ಏನು ಅನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ, ಯಾವಾಗ ಬೇಕಾದರೂ ಶರೀರವನ್ನು ತ್ಯಜಿಸುವುದಕ್ಕೆ ಸಿದ್ಧ ಇದ್ದೇನೆ, ತಕ್ಷಕ ಇನ್ನೂ ಯಾಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ದಾನೆ. ಸಾಕಲ್ವಾ, ಬೇಕಾದ್ದೆಲ್ಲ ಸಿಕ್ಕಿತಲ್ವ ಜೀವನದಲ್ಲಿ. ತಕ್ಷಕ ಬಂದ, ಕಚ್ಚಿದ. ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ, ಪರತತ್ವದ ಪಾದವನ್ನು ಹೋಗಿ ಸೇರಿದ. ರಾಜ ಪರೀಕ್ಷಿತ ಕರ್ಮಜ ದೇವತೆಯ ಸ್ವರೂಪದಲ್ಲಿರತಕ್ಕಂಥ ಒಬ್ಬ ದೊಡ್ಡ ಚಕ್ರವರ್ತಿ ಪರೀಕ್ಷಿತ. ಅವನು ಭಗವಂತನ ಪಾದ ಮೂಲವನ್ನು ಸೇರಿದ. ಅವನ ಸಾಧನೆ ದೊಡ್ಡದು. ಇಷ್ಟೆಲ್ಲ ಕಥೆ ಕೇಳಿದ್ಯಾರು? ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರು ಕಥೆಗೆ ಹೇಳ್ತಾ ಇದ್ದದ್ದು, ಶೌನಕಾದಿ ಮಹರ್ಷಿಗಳು ಕಥೆ ಕೇಳಿದ್ದು. ಓ, ಪರೀಕ್ಷಿತನ ಕಥೆ ಇಷ್ಟೆಲ್ಲ ನಡೀತಾ? ನೀವು ಈ ಕಥೆಯನ್ನೆಲ್ಲ ಹಾಗೆ ಹೇಳಿದ್ರಿ, ಹೌದು, ಆದರೆ ಅಲ್ಲಿ ಹೇಳದೇ ಇದ್ದದ್ದು ಒಂದು ಮಾರ್ಕಂಡೇಯರ ಕಥೆ ಒಂದು ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೋದಾ ಅಂತ ಇವರು ಕೇಳಿದ್ರು. ಆಮೇಲೆ ಸೂತ ಪುರಾಣಿಕರು ಮಾರ್ಕಂಡೇಯರ ಕಥೆಯನ್ನು ಹೇಳಿ ಭಾಗವತದ ಉಪಸಂಹಾರವನ್ನು ಮಾಡುವ ಹಾಗೆ ವೇದವ್ಯಾಸರು ಭಾಗವತವನ್ನು ರಚಿಸಿಕೊಟ್ಟಿದ್ದಾರೆ. ಅಂದರೆ ಆರಂಭದಲ್ಲಿ ಅಶ್ವತ್ಥಾಮನ ಕಥೆ, ಕೊನೆಯಲ್ಲಿ ಚಿರಜೀವಿಗಳಾದಂತಹ ಮಾರ್ಕಂಡೇಯರ ಕಥೆ. ಅಶ್ವತ್ಥಾಮ ಬಲಿಹಿ ವ್ಯಾಸಃ ಹನುಮಾನುಶ್ಚ ವಿಭೀಷಣಃ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಸಪ್ತೈತಾನ್ ಪ್ರಥಮಂ ನತ್ವಾ ಮಾರ್ಕಂಡೇಯಂ ಅಥಾಷ್ಟಮಂ ಜೀವೇದ್ವರ್ಷಶತಂ ಸಾಗ್ರಂ ಅಪಮೃತ್ಯು ವಿವರ್ಜಿತ. ಮಾರ್ಕಂಡೇಯರು ಅಷ್ಟಮ ಚಿರಜೀವಿಗಳು. ಪ್ರಳಯ ಕಾಲದಲ್ಲಿ ಹರಡಿದ ಆಲದ ಎಲೆಯ ಮೇಲೆ ಕುಳಿತಂತಹ ಕರಾರವಿಂದದಿಂದ ಪದಾರವಿಂದವನ್ನು ಮುಖಾರವಿಂದದಲ್ಲಿ ಹಾಕಿದ ಶಿಶುಸ್ವರೂಪದ ವಟಪತ್ರಶಾಹಿಯನ್ನು ಕಂಡಂತಹ ದೊಡ್ಡ ವ್ಯಕ್ತಿತ್ವ ಮಾರ್ಕಂಡೇಯ ಮಹರ್ಷಿಗಳದ್ದು. ಅವರು ತಮ್ಮ ಆಶ್ರಮದಲ್ಲಿ ಕೂತಿದ್ರು. ಪಾರ್ವತಿ ಪರಮೇಶ್ವರರು ಸಂಚಾರ ಮಾಡ್ತಾ ಇದ್ದವರು ಆ ಮಾರ್ಗದಿಂದ ಸಾಗ್ತಾ ಇದ್ರು. ಪಾರ್ವತಿಗೆ ಪರಮೇಶ್ವರ ಹೇಳ್ತಾನೆ, ನಾವೊಂದು ಸಲ ಕೆಳಗಿಳಿಯೋಣ, ಇಲ್ಲೇ ಒಂದು ಮಾರ್ಕಂಡೇಯರ ಆಶ್ರಮ ಇದೆ, ಆ ವಿಷ್ಣು ಭಕ್ತನನ್ನು ಒಂದ್ಸಲ ನೋಡಿಕೊಂಡು ಹೋಗೋಣ. ಯಾಕಂದ್ರೆ ಜೀವನದಲ್ಲಿ ಪರಮಶ್ರೇಷ್ಠವಾದ ಸಾಧನೆ ಏನು ಗೊತ್ತು? ವಿಷ್ಣು ಭಕ್ತರ ದರ್ಶನ. ಒಂದು ಸಲ ದರ್ಶನ ಮಾಡಿ ಹೋಗೋಣ. ಪಾರ್ವತಿ ಹೇಳ್ತಾಳೆ, ಕೇಳುವುದೇನು, ಬೇಗ ಇಳಿಯೋಣ ಅಂತ ಪಾರ್ವತಿ ಹೇಳ್ತಾಳೆ. ಇಬ್ಬರು ಇಳಿದು ಮಾರ್ಕಂಡೇಯರಿಗೆ ದರ್ಶನ ಕೊಟ್ಟು, ಮಾರ್ಕಂಡೇಯರನ್ನು ನೋಡಿ ಮಾತಾಡಿಸಿ ಅವರಿಗೊಂದು ವರವನ್ನೂ ಕೊಟ್ಟು ಅಲ್ಲಿಂದ ಮತ್ತೆ ಹೊರಡ್ತಾರೆ. ಪರಮ ವೈಷ್ಣವರ ದರ್ಶನಕ್ಕೆ ಏನು ಮಹತ್ವ ಅನ್ನೋದನ್ನು ರುದ್ರದೇವ ಮಾರ್ಕಂಡೇಯರ ಮಹತಿಯ ಮೂಲಕ ತಿಳಿಸಿಕೊಟ್ಟಿದ್ದಾನೆ. ಅಂತಹ ಮಾರ್ಕಂಡೇಯರ ಸ್ಮರಣೆಯ ಜೊತೆಗೆ ಸುರ ಋಷಭಾಯ ನಮಃ ಸನಾತನಾಯ, ಸುರಶ್ರೇಷ್ಠನಾದ ದೇವೋತ್ತಮನೆನಿಸಿರತಕ್ಕಂತಹ ಸನಾತನ ಪುರುಷ ಭಗವಂತ, ಸತ್ಯಂ ಪರಂ ಧೀಮಹಿ ಅಂತ ಆರಂಭದಲ್ಲಿ ಪ್ರಾರ್ಥಿಸಿದಂತಹ ಆ ಸತ್ಯನಾಮಕನಾದ ರುಕ್ಮಿಣಿ ಸತ್ಯಭಾಮ ಲೋಲನಾದಂತಹ ಭಗವಂತ ಶ್ರೀಕೃಷ್ಣನನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಈ ಭಾಗವತ ಕಥೆಯನ್ನು ಭಗವಂತನಲ್ಲಿ ಒಟ್ಟು ಸೇರಿ ಸಮರ್ಪಣೆ ಮಾಡೋಣ. ನಮ್ಮ ಭಾಗವತದ ಸಪ್ತಾಹದ ವಿಧಾನ ದೇಶಪಾಂಡೆ ಅವರ ಕುಟುಂಬದ ವತಿಯಿಂದ ನೆರವೇರಿಸಲ್ಪಟ್ಟಿದೆ. ಗುರುಪ್ರಸಾದ್ ಅವರು, ರಮ್ಯಾಶ್ರೀ ದಂಪತಿಗಳು, ಅವರ ಹಿರಿಯರು ಎಷ್ಟು ಒಂದು ಸುಂದರ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳುವ ಒಂದು ಧನ್ಯತೆಯನ್ನು ಇಲ್ಲಿ ಕಾಣ್ತೇವೆ. ವಿಶೇಷವಾಗಿ ಶ್ರದ್ಧಾಭಕ್ತಿಯಿಂದ ತಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ಜೊತೆ ಸೇರಿಸಿಕೊಂಡು, ಆಪ್ತರನ್ನು ಜೊತೆ ಸೇರಿಸಿಕೊಂಡು, ಯಾಕಂದರೆ ಭಾಗವತವನ್ನು ಶ್ರವಣ ಮಾಡುವುದು ಒಂದು, ಕೆಲವೊಂದು ಸಲ ಹೇಗೆ ಅಂದರೆ ಶ್ರವಣ ಮಾಡಿಸುವುದರಲ್ಲಿ ಮಾತ್ರ ತಾತ್ಪರ್ಯ ಇರ್ತದೆ, ತಾವೆಲ್ಲೋ ಗೊತ್ತಿರ್ತಾರೆ. ಇಲ್ಲಿ ಹಾಗಿಲ್ಲ, ಶ್ರವಣ ಮಾಡುವ ದೃಷ್ಟಿಯಿಂದ ಶ್ರವಣ ಮಾಡಿಸಿದ ಕೆಲಸ ನಡೆದಿದೆ. ತಮ್ಮ ಆಪ್ತ ವರ್ಗವನ್ನು ಸೇರಿಸಿಕೊಂಡು ಹೆಚ್ಚು ಹೆಚ್ಚು ಕಿವಿಗಳಿಗೆ ಶ್ರವಣ ಮಾಡಿಸುವ ವ್ಯವಸ್ಥೆ ಬೇರೆ ನಡೆದಿದೆ. ಎಷ್ಟು ಜಾಸ್ತಿ ಶ್ರವಣ ಮಾಡಿಸ್ತೇವೆ ಅಷ್ಟು ಪುಣ್ಯ. ಶ್ರವಣ ಮಾಡಿದವರ ಪುಣ್ಯದ ಜೊತೆಗೆ ಮಾಡಿಸಿದಷ್ಟು ಹೆಚ್ಚು ಪುಣ್ಯ. ಅಂತಹ ವೇದವ್ಯಾಸ ವಿರಚಿತವಾದ ಕಥೆಯ ಬಲ ಅದು. ಅಶುದ್ಧ ಕೆಲಸವನ್ನು ನಡೆಸಿರುವ ಈ ಕುಟುಂಬದ ಸರ್ವ ಸದಸ್ಯರಿಗೆ ಭಗವಂತ ಸರ್ವ ಶ್ರೇಯಸ್ಸನ್ನು ಕರುಣಿಸಲಿ. ಮುಖ್ಯವಾಗಿ ತಾಯಿಯವರು
ಒಂದು ಮುಖ್ಯ, ಒಂದು ಮನಸ್ಸಿನಲ್ಲಿ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ನಡೆಸಿರ್ತಕ್ಕಂತಹ ಧರ್ಮ ಕಾರ್ಯ ಇದು. ಅವರ ಮನೋಭಿಲಷಿತ ಪೂರ್ತಿಯಾಗಲಿ. ನಮ್ಮ ಸಮಗ್ರ ಹಿರಿಯ ಕುಟುಂಬಕ್ಕೆ, ಪಿತೃವರ್ಗಕ್ಕೆ ಇದರಿಂದ ಶ್ರೇಯಸ್ಸು ಅಂತ ಹೇಳ್ತದೆ. ನಮ್ಮ ಹಿರಿಯರಿಗೆಲ್ಲರಿಗೂ ಕೂಡ ಇದರಿಂದ ಶುಭ ಫಲ ಪ್ರಾಪ್ತಿಯಾಗಲಿ. ಅವರ ಅನುಗ್ರಹದಿಂದ ಹಿತೋಪ್ಯತಿಶಯವಾದ ಶ್ರೇಯಸ್ಸು, ಧರ್ಮ ಶ್ರದ್ಧೆ, ಜ್ಞಾನದಲ್ಲಿ ಅತಿಶಯಿತವಾದ ಬಲ, ಮಕ್ಕಳ ವಿಶಿಷ್ಟವಾದ ಸಾಧನೆ, ಇದಕ್ಕೆ ಬೇಕಾದಂತಹ ಒಂದು ಧರ್ಮ ಪ್ರವೃತ್ತಿ, ಶ್ರದ್ಧಾ ಪ್ರವೃತ್ತಿ, ಇವೆಲ್ಲವನ್ನು ದೇವರು ಕೊಟ್ಟು ಅನುಗ್ರಹಿಸಲಿ. ಶ್ರವಣ ಮಾಡಿದ ಸರ್ವರಿಗೂ ಮಂಗಳವಾಗಲಿ ಅಂತ ಭಗವಂತನಲ್ಲಿ ಮಂಗಳ ಪ್ರಾರ್ಥನೆಯ ಜೊತೆಗೆ ಉಪಸಂಹಾರ ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಅಪುತ್ರಾ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾಸ್ತಧನಾಃ ಸಂತು ಜೀವಂತು ಶರದಾಂ ಶತಂ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜನಃ ಸರ್ವದೈವಾಮೃತಃ. ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ. ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು.